ಶ್ರೀ ಬಿ ರಮಾನಾಥ್ ರೈ ಮಾಜಿ ಸಚಿವರ ನಿವಾಸ. ಸರ್, ನಾನು ಮನೆ ಒಳಗಡೆ ಬರುವ ಟೈಮಲ್ಲಿ ಒಂದು ಬೋರ್ಡ್ ನೋಡಿದೆ, ಶ್ರೀಶೈಲ ಅಂತ ಹೆಸರಿತ್ತು. ನಿವಾಸಕ್ಕೆ ಇಟ್ಟಿರುವಂತಹ ಹೆಸರು ಅಂತ ಅನಿಸ್ತದೆ. ಇದು ನನ್ನ ತಂದೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನಾನು ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ. ಇಷ್ಟು ಮಂತ್ರಿ ಆದಾಗಲೂ ನನ್ನ ಸ್ವಂತ ಮನೆ ಇಲ್ಲಿ. ಮಂಗಳೂರು ಇದ್ದಾಗಲೂ ಕೂಡ ನಾನು ಗೆಸ್ಟ್ ಹೌಸ್ ಅಲ್ಲಿ ಅಲ್ಲಿ ಇರೋದಲ್ಲ, ನಾನು ಇಲ್ಲೇ ಬಂದಿರ್ತೇನೆ. ನಿಮ್ಮ ತಂದೆ ತಾಯಿಯ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು? ಒಂದು ತುಂಬಾ ದೊಡ್ಡ ಜಮೀನ್ದಾರಿ ಕುಟುಂಬದಿಂದ ಬಂದಿದೆ. ರೈತ 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 ಅನ್ನ ಕೊಡುವ ದಾತ. ನಾನು ಖುರಾನ್ ಮತ್ತು ಭಗವದ್ಗೀತೆಯನ್ನ ನೋಡಿದೆ. ಇನ್ಫ್ಯಾಕ್ಟ್ ತುಂಬಾ ಜನ ರಾಜಕಾರಣಿಗಳು ನಿಮ್ಮನ್ನ ಟೀಕೆ ಮಾಡಿದ್ದು ಕೂಡ ಇದೆ. ರಮಾನಾಥ್ ರೈ ಅಲ್ಲ, ರಹಮತ್ ರೈ ಅಂತ ಕೂಡ ಹೇಳಿದ್ದುಂಟು ಸನ್ನಿವೇಶಗಳು. ನಮ್ಮ ಸೋಲಿಗೆ ಅಪಪ್ರಚಾರವೇ ಒಂದು ಕಾರಣ, ಬೇರೆ ಏನಿಲ್ಲ. ಅಪಪ್ರಚಾರಕ್ಕೆ ಒಂದು ಸರಿಯಾದಂತ ಸಂಘಟನೆ ಅವ್ರಿಗಿದೆ ಅದನ್ನು ಮಾಡ್ಲಿಕ್ಕೆ. ನಾನು ಎಲ್ಲರೂ ಪ್ರಾಮಾಣಿಕ ಅಂತ ಹೇಳ್ತಾರೆ, ನೀವು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು. ನಾನು ಪ್ರಾಮಾಣಿಕವಾದ ರಾಜಕಾರಣ ಮಾಡಿ ಅವನನ್ನು ನಾವು ಪ್ರಾಮಾಣಿಕ ಅಂತ ಕರೆಯುವ ಬದಲು ಅವನು ಭ್ರಷ್ಟಾಚಾರ ಅಂತ ಕರೆದ್ರೆ ಅವನಿಗೆ ನೋವಾಗುತ್ತೆ. ಯಾರು ಪ್ರಾಮಾಣಿಕರಿದ್ದಾರೆ ಅವನ ಪ್ರಾಮಾಣಿಕ ಅಂತ ಹೇಳಿ ಅವನು ಗೌರವಿಸಿದ ಕೆಲಸವನ್ನು ಸಮಾಜ ಮಾಡ್ಬೇಕಂತ. ತಮ್ಮವರನ್ನೇ ಸೋಲಿಸುವಂತಹ ಷಡ್ಯಂತ್ರಗಳು, ತಮ್ಮವರನ್ನೇ ತುಳಿಯುವಂತಹ ಪ್ರಯತ್ನಗಳು, ಎಲ್ಲಿ ತಮಗೆ ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕಾಗೋದಿಲ್ವೋ ಅನ್ನೋ ಭಯ, ಈ ತರದ್ದೆಲ್ಲ ತಾವು ಕೂಡ ಎದುರಿಸಿದಿರಾ? ಯಾರನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಮೀರಿ ಬರ್ಬೇಕು. ನಾವು ಸರಿಯಾದಂತ ಒಂದು ರೀತಿಯಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ. ಸರ್, ನಾನು ಈ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಗಾಂಧಿ ಕಟ್ಟೆನ್ ನೋಡ್ಕೊಂಡ್ ಬಂದೆ. ಎಷ್ಟು ವರ್ಷದ ಹಿಂದೆ ಕಟ್ಸಿದ್ದು ಸರ್? ಏನಾದ್ರು ಹಿಸ್ಟ್ರಿ ಇದೆಯಾ ಅದಕ್ಕೆ? ಅದು ಇಂದಿರಾ ಗಾಂಧಿ ಫೋಟೋ ಇದೆ ಒಂದು ಕಡೆ, ಮಹಾತ್ಮ ಗಾಂಧಿ ಅವರ ಫೋಟೋ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಮ್ಮ ಪ್ರಾಣವನ್ನು ಕಳ್ಕೊಂಡ ಮಹಾತ್ಮ ಗಾಂಧಿ ಅವರು, ಬಡವರಿಗೆ ಭೂಮಿ ಕೊಟ್ಟು ಪ್ರಾಣವನ್ನು ಕಳ್ಕೊಂಡದ್ದು ಇಂದಿರಾ ಗಾಂಧಿ. ಇಬ್ಬರದು ಫೋಟೋ ನನಗೆ ಎರಡು ಆದರ್ಶ ಅಂತ. ಕಂಪ್ಲೀಟ್ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನೀವು ಮಾಡಿರುವಂತಹ ಕೆಲಸಗಳು ಮತ್ತು ನೀವು ಕೊಟ್ಟಂತಹ ಕೊಡುಗೆಗಳು ನಿಮಗೆ ಸಂತೃಪ್ತಿಯನ್ನ ತಂದಿದೆಯಾ ಅಂತ? ನಮ್ಗೆ ಸಂತೋಷ ಇದೆ. ನಮ್ಗೆ ಸೋತಾಗಳು ಒಂದು ಸ್ವಲ್ಪ ಅಂತರದಲ್ಲಿ ನಾನು ಸೋತಿದ್ದೀನಿ, ಸ್ವಲ್ಪ ತುಂಬಾ ಪರಿಷ್ಠ ಜಾತಿ ಇರ್ಬೋದು, ಪರಿಷ್ಠ ಪಂಗಡ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗ ಜನ ಇರ್ಬೋದು, ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು ಇರ್ಬೋದು, ಆ ವರ್ಗ ಜನ ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ಅದು ನನಗೆ ಸಂತೋಷ ಇದೆ, ತುಂಬಾ ಸಂತೋಷ ಇದೆ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂಟ್ವಾಳಕ್ಕೆ ಬಂದಿದ್ದೀವಿ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಶ್ರೀ ಬಿ ರಮಾನಾಥ್ ರೈ ಮಾಜಿ ಸಚಿವರ ನಿವಾಸ, ಕರ್ನಾಟಕ ಸರ್ಕಾರ, ಶ್ರೀಶೈಲ ಕಳ್ಳಿಗೆ. ಸೊ ಮನೆಗೆ ಶ್ರೀಶೈಲ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ರಮಾನಾಥ್ ರೈ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಅನೇಕ ನಾಯಕರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ತುಂಬಾ ಪ್ರಶಾಂತವಾಗಿರುವಂತಹ ಜಾಗ. ಸೊ ಸುತ್ತಲೂ ಕೂಡ ಗ್ರೀನ್, ಎತ್ತ ಕಣ್ಣು ಹಾಯಿಸಿದ್ರು ಅಚ್ಚ ಹಸಿರ ವಾತಾವರಣ ಇದೆ. ಸೊ ಅನೇಕ ನಾಯಕರ ಮನೆಗಳಿಗೆ ಹೋಗಿ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಂಟ್ವಾಳಕ್ಕೆ ಬಂದಿದೀವಿ. ಆ ನಿಟ್ಟಿನಲ್ಲಿ ಬನ್ನಿ, ಒಟ್ಟು 9 ಚುನಾವಣೆಗಳನ್ನ ಎದುರಿಸಿದ್ದಾರೆ. ಆ ಪೈಕಿ 6 ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸಿ, ಇನ್ಫ್ಯಾಕ್ಟ್ ಗೃಹ ಸಚಿವರಾಗಿದ್ದು ಇದೆ, ಅರಣ್ಯ ಇಲಾಖೆ ಸಚಿವರಾಗಿದ್ದು ಇದೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದು ಕೂಡ ಇದೆ. ಅನೇಕ ನಾಯಕರನ್ನ ಮಾತನಾಡಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ಕಾಗೋಡು ತಿಮ್ಮಪ್ಪ ಅವ್ರ ಮನೆಗೂ ಕೂಡ ನಾವು ಹೋಗಿದ್ವಿ. ಯಾಕೆ ರಿಟೈರ್ಮೆಂಟ್ ಅನ್ನ ಘೋಷಣೆ ಮಾಡಿದವ್ರನ್ನ ಮಾತಾಡಿಸ್ತಾ ಇದ್ದೀರಿ ಅನ್ನುವಂಥದ್ದು ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ. ಸೊ
ಅವರ ಅನುಭವ ಹಂಚಿಕೊಳ್ಳೋದಕ್ಕೆ ಇದು ಸುಸಂದರ್ಭ ಅನ್ನುವಂತಹ ಕಾರಣಕ್ಕೆ ಮಾತನಾಡಿಸ್ತಾ ಇದ್ದೀನಿ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ರಮಾನಾಥ್ ರೈ ಸರ್ ಅವರ ಮನೆ. ಬನ್ನಿ ಇವತ್ತು ಅವರನ್ನ ಮಾತನಾಡಿಸೋಣ, ಅವರ ಮನದ ಮಾತನ್ನ ತಿಳಿತಾ ಹೋಗೋಣ. ಇನ್ಫ್ಯಾಕ್ಟ್ ಕಾಗೋಡು ತಿಮ್ಮಪ್ಪ ಅವ್ರ ಮನೆಗೆ ಹೋದಾಗ್ಲೂ ಕೂಡ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಯಾವ ರೀತಿಯಾಗಿ ಸದನ ನಡೀಬೇಕು, ಕಲಾಪಗಳಲ್ಲಿ ಯಾವ ರೀತಿ ಚರ್ಚೆಗಳಾಗಬೇಕು ಅಂತ ಸೀನಿಯರ್ಸ್ ಗಳ ಬತ್ತಳಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಮಾನಾಥ್ ರೈ ಅವರ ಜೊತೆ ಇವತ್ತು ಒಂದಷ್ಟು ಮಾತುಕತೆಯನ್ನ ನಡೆಸೋಣ. ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ರಮಾನಾಥ್ ರೈ ಅನ್ನುವಂತಹ ಹೆಸರು ಕಾಂಗ್ರೆಸ್ ಪಾಳೆಯದಲ್ಲಿ ತುಂಬಾ ದೊಡ್ಡ ಹೆಸರು. ಇನ್ಫ್ಯಾಕ್ಟ್ ಜನಾರ್ದನ ಪೂಜಾರಿ ಅಂತ ನಾಯಕರನ್ನು ಕೂಡ ನಾವು ನೋಡಿದೀವಿ. ರಮಾನಾಥ್ ರೈ ಅವರದ್ದು ಮಾತು ಇವತ್ತು ಕೂಡ ಸೌತ್ ಕೇಂದ್ರದಲ್ಲಿ ಫಾಲೋ ಮಾಡುವಂತಹ ಬಳಗ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಸಾರ್ವಜನಿಕರು ಯಾರೇ ಬಂದರೂ ಕೂತ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ನಾವು ಮನೆಯ ಒಳಗಡೆ ಎಂಟರ್ ಆದ ತಕ್ಷಣ ವೆಂಕಟೇಶ್ವರರ ಅದ್ಭುತವಾದಂತಹ ಫೋಟೋ ಇದೆ. ಮತ್ತು ಈ ಭಾಗದಲ್ಲಿ ನಾನೀಗ ನಿಂತಿರುವಂತಹ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಬಲಭಾಗದಲ್ಲಿ ಯಾರೇ ಮನೆಗೆ ಬಂದ್ರು, ಸಾಮಾನ್ಯ ಜನರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಬಂದರೆ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ರಮಾನಾಥ್ ರೈ ಅವರು. ಸಿಕ್ಕಾಪಟ್ಟೆ ಜನ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಬರ್ತಾರೆ. ಆ ಅಹವಾಲುಗಳನ್ನ ಸ್ವೀಕರಿಸುವಂತಹ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆದರೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಅವ್ರು ಯಾವತ್ತೂ ಕೂಡ ನಿಲ್ಸಿದ್ದಿಲ್ಲ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಅವರಿಗೆ ಸನ್ಮಾನ ಮಾಡುವಂತಹ ನಿಟ್ಟಿನಲ್ಲಿ ನೆನಪಿನ ಕಾಣಿಕೆಗಳನ್ನ ಕೊಡ್ತಾರೆ. ಸೊ ಆ ಎಲ್ಲಾ ನೆನಪಿನ ಕಾಣಿಕೆಗಳನ್ನ ಇವತ್ತು ಕೂಡ ಹಾಗೆ ಉಳಿಸಿಕೊಂಡಿರುವಂತಹದನ್ನ ನೀವು ಗಮನಿಸಬಹುದು. ಮತ್ತು ಇಲ್ಲೂ ಕೂಡ ಅಷ್ಟೇ ವಿಘ್ನ ನಿವಾರಕನ ಒಂದು ಅದ್ಭುತವಾದಂತಹ ನೆನಪಿನ ಕಾಣಿಕೆಯನ್ನ ಬಂಟರ ಸಂಘ ಬಂಟ್ವಾಳ ತಾಲೂಕಿನವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿರುವಂತಹ ನಾಯಕ. ಸೊ ಇನ್ನೊಂದು ಕಡೆ ಇದು ಕೂಡ ಬುದ್ಧನ ವಿಗ್ರಹ ಅಂತ ಅನಿಸ್ತದೆ. ಬುದ್ಧನ ವಿಗ್ರಹಗಳು ಮತ್ತು ದೇವರ ವಿಗ್ರಹಗಳು ಯಥೇಚ್ಛವಾಗಿದೆ. ಅಂದ್ರೆ ದೈವ ಭಕ್ತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲೂ ಕೂಡ ನೀವು ನೋಡಬಹುದು ತುಂಬಾ ಅದ್ಭುತವಾಗಿರುವಂತಹ ಒಂದು ಗಣೇಶನ ವಿಗ್ರಹ. ವಿಘ್ನ ನಿವಾರಕನಿದ್ದ ಮನೆಗಳಲ್ಲಿ ಯಾವುದೇ ವಿಘ್ನಗಳು ಎದುರಾಗುವುದಿಲ್ಲ ಅನ್ನುವಂತಹ ಮಾತುಗಳಿದೆ. ಆಮೇಲೆ ಪೇಂಟಿಂಗ್ ಮತ್ತು ಫೋಟೋಗ್ರಫಿಯ ಬಗ್ಗೆಯೂ ಕೂಡ ಯಥೇಚ್ಛವಾದಂತಹ ಕಾಳಜಿ ಅವರಿಗಿದೆ. ಯಾಕೆಂತಂದ್ರೆ ಇಲ್ಲಿ ನೋಡ್ತಾ ಇದ್ರಿ ವೈಲ್ಡ್ ಲೈಫ್ ನ ಒಂದು ಅದ್ಭುತವಾದಂತಹ ಫೋಟೋ. ಅರಣ್ಯ ಇಲಾಖೆ ಸಚಿವರು ಕೂಡ ಆಗಿದ್ರು. ಸೊ ಈ ಕಡೆ ಮತ್ತೊಂದು ಕಡೆ ಇನ್ನೊಂದು ಪೇಂಟಿಂಗ್ ರೈತರಿಗೆ ಸಂಬಂಧಿಸಿದಂತಹ ಅದ್ಭುತವಾದಂತಹ ಪೇಂಟಿಂಗ್ ಇದೆ. ಮತ್ತು ನಟರಾಜನ ಅದ್ಭುತವಾದಂತಹ ವಿಗ್ರಹಗಳು. ಆಮೇಲೆ ನಾನು ಹೋದಂತಹ ಬಹುತೇಕ ರಾಜಕಾರಣಿಗಳ ಮನೆಗಳಲ್ಲಿ ಹಾಗೆ ಕೆಳಗಡೆ ಡೌನ್ ಬಂದ್ರೆ ಅಲಾವುದ್ದೀನ್ ಚಿರಾಗ್ ಅಂತ ಹೇಳ್ತೀವಿ. ಸೊ ಬಹುತೇಕರ ಮನೆಗಳಲ್ಲಿ ಈ ಅಲಾವುದ್ದೀನ್ ಚಿರಾಗ್ ಇರುತ್ತೆ. ಅದು ಒಂದು ಪಾಸಿಟಿವ್ ವೈಬ್ ನ ಸ್ಪ್ರೆಡ್ ಮಾಡುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಮತ್ತು ಕೆಳಭಾಗದಲ್ಲಿ ವಿಘ್ನ ನಿವಾರಕನ ನೆನಪಿನ ಕಾಣಿಕೆ. ಹೀಗೆ ಅನೇಕ ಪೇಂಟಿಂಗ್ಗಳು ನಮಗೆ ಮನೆಯಲ್ಲಿ ಕಾಣಸಿಗುತ್ತೆ. ಮತ್ತು ಮನೆಯ ಬಾಗಿಲು ಎಂಟರ್ ಆದ ತಕ್ಷಣ ಇಲ್ಲಿ ಅದ್ಭುತವಾದಂತಹ ಹೂವಿನ ಒಂದು ಚಿತ್ರವನ್ನ ನಾವು ನೋಡಬಹುದು. ಮತ್ತು ಈ ಭಾಗದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಪ್ರದೇಶ. ಸೊ ಆ ಹಳ್ಳಿಯ ಸೊಗಡನ್ನ ಸಾರುವಂತಹ ಅದ್ಭುತವಾದಂತಹ ಫೋಟೋ. ಮತ್ತು ಈ ಕಡೆ ಆನೆ ಇರುವಂತಹದನ್ನ ನೀವು ಗಮನಿಸಬಹುದು. ಅಂದ್ರೆ ವೈಲ್ಡ್ ಲೈಫ್ ಕುರಿತಾದಂತಹ ಒಂದಷ್ಟು ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ಕೊಟ್ಟಂತಹ ಯೋಜನೆಗಳು ಇವತ್ತಿಗೂ ಕೂಡ ಸಾಮಾನ್ಯ ಜನರಲ್ಲಿ ಅಚ್ಚಳಿಯದೆ ಉಳಿದಿದೆ. ಓಕೆ ವೀಕ್ಷಕರೇ, ಈಗ ರಮಾನಾಥ್ ರೈ ಅವರ ಕಚೇರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಮನೆಯಲ್ಲಿರುವಂತಹ ಕಚೇರಿ, ಗೃಹ ಕಚೇರಿ ಇದು. ಸೊ ಬನ್ನಿ, ನಮ್ಮ ಇವತ್ತಿನ ಅತಿಥಿ ರಮಾನಾಥ್ ರೈ ಅವರನ್ನ ಮಾತಾಡ್ಸೋಣ. ಸರ್, ತಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಓಕೆ ವೀಕ್ಷಕರೇ, ಒಂದೊಮ್ಮೆ ಕಚೇರಿಯನ್ನ ಪ್ಯಾನ್ ಮಾಡಿ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸಿ ಬಿಡ್ತಾರೆ. ಈ ಕಡೆ ನೋಡಬಹುದು ರಾಣಿ ಅಬ್ಬಕ್ಕ ಅವರ ಅದ್ಭುತವಾದಂತಹ ಫೋಟೋ ಇದೆ. ಮತ್ತೊಂದು ಕಡೆ ಸಂವಿಧಾನದ ಪ್ರಸ್ತಾವನೆ ಮತ್ತು ರಮಾನಾಥ್ ರೈ ಅವರಿಗೆ ಕೊಟ್ಟಂತಹ ಒಂದು ನೆನಪಿನ ಕಾಣಿಕೆ ಅಂತ ಅನಿಸ್ತದೆ. ಬಹುಶಃ ಯಾರು ಪೇಂಟ್ ಮಾಡಿ ಕೊಟ್ಟಿರೋದು, ಅಭಿಮಾನಿ. ಈ ತರದ ಪೇಂಟಿಂಗ್ಗಳು ಅನೇಕ ಇದೆ. ಮತ್ತು ದೇವರ ವಿಗ್ರಹಗಳು, ಇವೆಲ್ಲವೂ ಕೂಡ ನೆನಪಿನ ಕಾಣಿಕೆಗಳು. ಎಲ್ಲಾ ಕಾರ್ಯಕ್ರಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ಜನ ತಮ್ಮ ಪ್ರೀತಿಯನ್ನ ಹಂಚಿಕೊಳ್ಳುವಂತಹ ಪರಿ. ಸರ್, ನನಗೆ ಇಲ್ಲಿರುವಂತಹ ಪುಸ್ತಕಗಳನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಭಾಗನ ಅದು ಅಂತ. ನಾವು ಅರ್ಜಿ ಹಾಕಿ ಹುಟ್ಟಿದವರಲ್ಲ. ನಾವು ದೇವರು ನಮ್ಗೆ ಜನ್ಮ ಕೊಟ್ಟಿದ್ದಾನೆ. ದೇವರು ಕೊಟ್ಟ ಜನ್ಮದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ ಆ ಧಾರ್ಮಿಕ ಚೌಕಟ್ಟನ್ನ ಅರ್ಥ ಮಾಡಿಕೊಂಡು ಬದುಕುವುದೇ ಧರ್ಮ ಅಂತ ತಿಳ್ಕೊಂಡು ನಾವು
ಆ, ನಮ್ಗೆ ವಸುದೈವ ಕುಟುಂಬಕಂ ಅಂತ ಹೇಳಿಕೊಟ್ಟಿದೆ. ನಮ್ಗೆ ಸರ್ವಜನ ಸುಖಿನೋ ಭವಂತು ಅಂತ ಹೇಳಿಕೊಟ್ಟಿದೆ. ಅದನ್ನೆಲ್ಲ ನಾವು ಅನುಸರಿಸಿಕೊಂಡು ನಾವು ಸಾಮಾಜಿಕ ಬದುಕಲ್ಲಿ ಕೆಲಸ ಮಾಡಿಕೊಂಡು ಬಂದಂತವ್ರು. ನಾನು ಸುಮಾರು ವರ್ಷ ಕಾಲ ಅದು ಒಂದೇ ಪಕ್ಷದಲ್ಲಿ ಇತ್ತುಕೊಂಡು ಕೆಲಸ ಮಾಡಿದವನು. ಬ್ಲಾಕ್ ಯೂತ್ ಕಾಂಗ್ರೆಸ್ ಹಿಡಿದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಈಗ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗಿದ್ರೆ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡ್ತೀರಾ ಹೇಗೆ ಸರ್ ಅಂತ? ಅದು ನೋಡ್ಬೇಕು. ಅದಲ್ಲ, ನಾನು 9 ಸಾರಿ ನನಗೆ ನನ್ನ ಪಕ್ಷ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಟ್ಟಿದೆ. ಸಣ್ಣ ವಿಷಯ ಅಲ್ಲ. 9 ಸಲ, 6 ಸಾರಿ ಗೆದ್ದಿದ್ದೇನೆ, ಒಂದು 3 ಸಾರಿ ಸೋತಿದ್ದೇನೆ. ಅದು ಬೇರೆ ಬೇರೆ ಅಪಪ್ರಚಾರಗಳು, ಬೇರೆ ಬೇರೆ ಕಾರಣಕ್ಕಾಗಿ ನನ್ಗೆ ಸೋಲಾಗಿದೆ ಅನ್ನುವಂಥದ್ದನ್ನು ಹೇಳ್ಬೇಕಾಗಿದೆ. ಆದ್ರಿಂದ ಪಕ್ಷ ನನಗೆ ದೊಡ್ಡದು ಎಲ್ಲಕ್ಕಿಂತಲೂ ಹೆಚ್ಚಾಗಿ. ಕೆಲವರು ಹೇಳ್ತಾರೆ ಪಕ್ಷ ನಮಗೆ ದೊಡ್ಡದು ಅಂತ ಬಾಯಲ್ಲಿ ಹೇಳ್ತಾರೆ. ಅದೆಲ್ಲ ನಾನು ಅಕ್ಷರಸ ಪಕ್ಷ ನನಗೆ ದೊಡ್ಡದು. ನನಗೆ 9 ಸಾರಿ ಟಿಕೆಟ್ ಕೊಟ್ಟಿದೆ ಪಕ್ಷ. ನನಗೆ ಎಲ್ಲ ಹಂತದಲ್ಲಿ ಅವಕಾಶ ಕೊಟ್ಟಿದೆ. ನಾನು 3 ಬಾರಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಆಗಿದೆ. ನಾನು ML ಆಗಿದ್ದಾಗ, ನನ್ನ ಸರ್ಕಾರ ಬಂದಾಗ ನಾನು ಮಂತ್ರಿ ಆಗಿದ್ದೇನೆ. ಬೇರೆ ಬೇರೆ ಇಲಾಖೆಯಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಆಯ್ತು. ನಮ್ಗೆ ಮೊದಲು ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಗೃಹ ರಾಜ್ಯ ಸಚಿವನಾಗಿ, ಅಲ್ಲಿ ಫುಲ್ ಫ್ಲೆಜ್ಡ್ ಅಲ್ಲ, ಗೃಹ ರಾಜ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅಬಕಾರಿ ಸಚಿವನಾಗಿ ಸ್ವತಂತ್ರ ಖಾತೆಯನ್ನ ನಾನು ನಿರ್ವಹಿಸ್ತೇನೆ. ಪೋರ್ಟ್ ಅಂಡ್ ಫಿಶರೀಸ್ ಅದು SM ಕೃಷ್ಣ ಸರ್ಕಾರದಲ್ಲಿ ಅದು ನನಗೆ ಕೊಟ್ಟಿದ್ರು. ಮತ್ತೆ ಅದ್ರ ಮಧ್ಯೆ ಅದ್ರ ಬದಲಾಯಿಸಿ ನನಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಯನ್ನು ಕೊಟ್ಟರು. ಆನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಅರಣ್ಯ ಸಚಿವ ಕೊಟ್ಟಿದ್ರು. ಈ ಮಂತ್ರಿ ಆಗುವಂತ ಕಾಲದಲ್ಲಿ ನನಗೆ ಮಲೆನಾಡು ಅಭಿವೃದ್ಧಿ, ಬಯಲುಸೀಮೆ ಅಭಿವೃದ್ಧಿಯ ಒಂದು ಜವಾಬ್ದಾರಿಯನ್ನ ಮಂತ್ರಿಯಾಗಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಆದ್ರಿಂದಾಗಿ ಪಕ್ಷ ನನಗೆ ಅವಕಾಶ ಕೊಟ್ಟಿದೆ. ಆದ್ದರಿಂದಾಗಿ ನಾನು ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದೆ. ಮತ್ತು ನಾನು ಎಲ್ಲರೂ ಪ್ರಾಮಾಣಿಕ ಅಂತ ಹೇಳ್ತಾರೆ. ನೀವು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು. ನಾನು ಪ್ರಾಮಾಣಿಕವಾದ ರಾಜಕಾರಣ ಮಾಡಿದೆ. ಎಲ್ಲರೂ ಹೇಳ್ತಾರೆ ನಾನು ಪ್ರಾಮಾಣಿಕ ಅಂತ ಹೇಳಿ. ನಾನು ಆತರ ಅಲ್ಲ. ನನ್ನ ಪ್ರಾಮಾಣಿಕತೆ ನೀವು ಅದನ್ನ ನ್ಯೂಸ್ ಫಾರ್ ನ್ಯೂಸ್ ಅಂತಿದೆ. ಸುದ್ದಿಗಳನ್ನ ಗ್ರಹಿಸಿ ಅದನ್ನು ಸುದ್ದಿ ಕೊಡುವಂಥದ್ದು. ಆತರ ಆದ್ರೆ ನಮ್ಮ ಸತ್ಯಾಂಶ ಗೊತ್ತಾಗುತ್ತೆ ಅನ್ನುವಂತ ಅಭಿಪ್ರಾಯ. ಸರ್, ನಾನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅನೇಕ ಶಾಸಕರನ್ನ, ಸೀನಿಯರ್ MLAಗಳನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. BR ಪಾಟೀಲ್ ಅವರಾಗಿರಬಹುದು, ಮತ್ತು ಕಾಗವಾಡ ವಿಧಾನಸಭಾ ಕ್ಷೇತ್ರದ ರಾಜು ಕಾಗೆ ಅವರಾಗಿರ್ಬಹುದು. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಯಾಕೋ ನಮಗೆ ಸರಿ ಹೊಂದುತ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ರಾಜಕೀಯ ಸರಿ ಇಲ್ಲ ಈಗ ಅನ್ನುವಂಥದ್ದನ್ನ ಹೇಳ್ತಿದ್ರು. ತಾವು ಈಗ ಇರುವಂತಹ ರಾಜಕೀಯ ಸ್ಥಿತಿಗತಿಗಳನ್ನ ಹೇಗ್ ನೋಡ್ತೀರಿ ಅಂತ? ಅಲ್ಲ, ಒಂದೇ ತರ ರಾಜಕಾರಣ ಇರುವುದಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಪರಿಸ್ಥಿತಿ ಏನು, ನಂತರ ಪರಿಸ್ಥಿತಿ ಏನು, ನಂತರ ಏನೇನು ಬದಲಾವಣೆ ಆಯ್ತು, ಸಾಮಾಜಿಕವಾಗಿ ಎಷ್ಟೆಷ್ಟು ಚೇಂಜಸ್ಗಳಾಗಿದೆ, ಅದು ಒಂದು ಸಮಯಕ್ಕೆ ಬರ್ತಕ್ಕಂತ ಒಂದು ಪರಿಸ್ಥಿತಿ. ಆ ವ್ಯವಸ್ಥೆಯಲ್ಲಿ ಸ್ವಲ್ಪ ಇನ್ನು ಹಳೆಯ ನಾವು ಹಿರಿಯರು ನಾವು ಹೇಳ್ತೇವೆ ಆ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಹೇಳುವಂತ ಮಾತು ಸಾಮಾನ್ಯ ವಾಡಿಕೆಗೆ ಬರುವಂತದ್ದು. ಆದ್ದರಿಂದಾಗಿ ನಾವು ಈಗ ಎಲ್ಲ ಕೆಟ್ಟಿದೆ ಅಂತ ಹೇಳುವಂತದ್ದು. ಕೆಲವು ಜನ ಈಗಿನ ಸಂದರ್ಭದಲ್ಲಿ ಕೂಡ ಒಬ್ಬ ಮನುಷ್ಯ, ಒಬ್ಬ ರಾಜಕಾರಣಿ ಅವನ ಸಾಮಾಜಿಕ ಬದುಕಲಿಕ್ಕೆ ಅವನೇ ಪ್ರಾಮಾಣಿಕನಾಗಿದ್ರೆ ಸಾಕು. ನಮ್ಮೊಬ್ರು ಮಿತ್ರರು ನನ್ಗೆ ಹೇಳ್ತಿದ್ರು, ಪ್ರಾಮಾಣಿಕತೆ ಇರುವಂತ ಸ್ವಲ್ಪ ಜನ ಅಂತ, ಆ ಪ್ರಾಮಾಣಿಕರು ಯಾರು ಅಂತ ತಿಳ್ಕೊಂಡು ಅವರು ಗೌರವಿಸ್ತಕ್ಕಂತ ಕೆಲಸ ಮಾಡಿದ್ರೆ ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ ಅಂತ. ಈಗ ಒಬ್ಬ ಪ್ರಾಮಾಣಿಕ ಇರ್ತಾನೆ, ಅವನನ್ನು ನಾವು ಪ್ರಾಮಾಣಿಕ ಅಂತ ಕರೆಯುವ ಬದಲು ಅವನು ಭ್ರಷ್ಟಾಚಾರ ಅಂತ ಕರೆದ್ರೆ ಅವನಿಗೆ ನೋವಾಗುತ್ತೆ. ಯಾರು ಪ್ರಾಮಾಣಿಕರಿದ್ದಾರೆ ಅವರ ಅವನ ಪ್ರಾಮಾಣಿಕ ಅಂತ ಹೇಳಿ ಅವನು ಗೌರವಿಸದ ಕೆಲಸವನ್ನು ಸಮಾಜ ಮಾಡ್ಬೇಕಂತೆ. ಅವಾಗ ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ ಅಂತ. ನಾವು
ಭ್ರಷ್ಟಾಚಾರ ಗುರುತು ಮಾಡೋದಕ್ಕಿಂತ ಹೆಚ್ಚು ಯಾರು ಪ್ರಾಮಾಣಿಕರು ಹೌದು ಅಂತ ಆಗತ್ತೆ ಅವರನ್ನು ನಾವು ಗೌರವಿಸ್ತಕ್ಕಂತ ಕೆಲಸ ಮಾಡ್ಬೇಕು. ಅವಾಗ ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ. ಆದ್ರಿಂದ ಯಾವ ಕಾಲದಲ್ಲಿ ಕೂಡ ಪ್ರಾಮಾಣಿಕತೆ ಕೊರತೆ ಅಂತಲ್ಲ, ನಾವು ಯಾರು ಪ್ರಾಮಾಣಿಕರಿದ್ದಾರೆ ಅವನು ಗೌರವಿಸ್ತ ಕೆಲಸ ಮಾಡುವ, ಅವಾಗ ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ. ಕರೆಕ್ಟ್ ಸರ್. ಕಾಂಗ್ರೆಸ್ ಅಂತಾನೆ ಅಲ್ಲ, ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೂಡ ಈ ಒಂದು ವಿದ್ಯಮಾನಗಳು ನಡೀತಾ ಇರತ್ತೆ. ತಮ್ಮವರನ್ನೇ ಸೋಲಿಸುವಂತಹ ಷಡ್ಯಂತ್ರಗಳು, ತಮ್ಮವರನ್ನೇ ತುಳಿಯುವಂತಹ ಪ್ರಯತ್ನಗಳು, ಎಲ್ಲಿ ತಮಗೆ ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕಾಗೋದಿಲ್ವೋ ಅನ್ನೋ ಭಯ, ಈ ತರದ್ದೆಲ್ಲ ತಾವು ಕೂಡ ಎದುರಿಸಿದೀರಾ? ಈ ತರದ ಕುತಂತ್ರಗಳಿಗೆ ಬಲಿಯಾಗಿದ್ದೀರಿ? ಅಲ್ಲ, ಅದೆಲ್ಲ ಸಾಮಾಜಿಕ ಬದುಕಿನಲ್ಲಿ ರಾಜಕಾರಣದಲ್ಲಿ ಅದು ಇರ್ತಕ್ಕಂಥ, ಅದನ್ನು ಮೀರಿ ನಾವು ಮೇಲೆ ಬರ್ಬೇಕು. ಕರೆಕ್ಟ್. ಯಾರನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಮೀರಿ ಬರ್ಬೇಕು. ನಾವು ಸರಿಯಾದಂತ ಒಂದು ರೀತಿಯಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಯಾರು ಸೋಲಿಸ್ಲಿಕ್ಕೆ ಆಗುದಿಲ್ಲ. ಸೋಲಿಸಿ ಪ್ರಯತ್ನ ಮಾಡ್ಬೋದು, ಅದನ್ನ ಮೀರಿ ನಾವು ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಸೋಲುವಂತದ್ದು. ಬಹುಶಃ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಇದು ಮಧ್ಯ ಸೂಕ್ಷ್ಮ ಜಿಲ್ಲೆ, ಇಲ್ಲಿ ನಾನು ಒಬ್ಬ ಮಾತ್ರ ಸೋತಿದ್ದಲ್ಲ, ಎಲ್ರೂ ಸೋತಿದ್ದಾರೆ. ಉಳ್ಳಾಲ ಕ್ಷೇತ್ರ ಒಂದು ಅಂದ್ರೆ ಅಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಕೂಡ ಹೌದು. ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಸ್ವಲ್ಪ ಕಡಿಮೆ ಓಟಲ್ಲಿ ಸೋತಿದ್ದೇನೆ, ಎಲ್ಲ ಉಭಯ ಜಿಲ್ಲೆಯಲ್ಲಿ. ಉಡುಪಿ ಆಗ್ಲಿ ಅದರಲ್ಲಿ ಸ್ವಲ್ಪ ಸೋತವರ ಪೈಕಿ ನಾನೇ ಕಡಿಮೆ ಓಟಲ್ಲಿ ಸೋತವ್ರು. ನಾವು ಬೇರೆ ಬೇರೆ ಕಾರಣಕ್ಕೆ ಇರ್ತದೆ ಸೋಲಾಗಿದೆ, ಅದು ವಿಚಾರ. ಆದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರುವಾಗ ಬೇರೆ ಬೇರೆ ಕ್ಷೇತ್ರ ಇರ್ತದೆ. ನಮ್ಮಲ್ಲಿ 30-40 ಸಾವಿರ ಓಟಲ್ಲಿ ಕಡಿಮೆ ಆಗಿದೆ ಪಾರ್ಲಿಮೆಂಟ್ ಅಲ್ಲಿ. ಆದ್ರೆ ನನಗೆ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿ 5,000 ಮಾತ್ರ. ಗೆದ್ದ ಕ್ಷೇತ್ರದಲ್ಲಿ ಕೂಡ ಕೆಲವು ಈ ನಮ್ಮ ಕೋಸ್ಟಲ್ ನಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಸೋತ ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಒಂದು 5,000 ಅವಾಗ ಪಾರ್ಲಿಮೆಂಟ್ ಅಲ್ಲಿ ಕಡಿಮೆ ಅಂತರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂತ ಆಗುತ್ತೆ ಅದೆಲ್ಲ. ಓಕೆ ಸರ್, ನಾನು ಮನೆ ಒಳಗಡೆ ಬರುವ ಟೈಮಲ್ಲಿ ಒಂದು ಬೋರ್ಡ್ ನೋಡಿದೆ, ಶ್ರೀಶೈಲ ಅಂತ ಹೆಸರಿತ್ತು. ಸೊ ನಿವಾಸಕ್ಕೆ ಇಟ್ಟಿರುವಂತಹ ಹೆಸರು ಅಂತ ಅನಿಸ್ತದೆ. ಯಾಕೆ ಶ್ರೀಶೈಲ ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತೇಳಿ? ಅದು ಬೇರೆ ಬೇರೆ ಅರ್ಥ ಇರ್ತದೆ. ಶ್ರೀಶೈಲ ಅಂತೇಳಿ ಒಂದು ನಾವು ವೆಂಕಟರಮಣ ದೇವರ ಒಂದು ಭಕ್ತರಾಗಿದ್ದುಕೊಂಡು ನಾವು, ನನ್ನ ಮಿಸಸ್ ಹೆಸರು ಶೈಲಾ ಅಂತಲೇ, ಶ್ರೀಶೈಲ ಅನ್ನುವಂಥದ್ದು ಒಂದು ಸೂಕ್ತ ಆಗತ್ತೆ ಅಂತ ನಾನು ಇಟ್ಟಿರ್ತಕ್ಕಂಥ ಶ್ರೀಶೈಲ ಅಂತ. ಓಕೆ ಸರ್, ಅಲ್ಲೊಂದು ಅದ್ಭುತವಾಗಿರುವಂತಹ ಒಂದು ಫೋಟೋ ಇದೆ. ಸೋನಿಯಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ಕೂತ್ಕೊಂಡಿರುವಂತಹ ಅದ್ಭುತ ಫೋಟೋ. ನಾ ಮನೆಗೆ ಬಂದ ತಕ್ಷಣ ನೋಡ್ತಾ ಇದ್ದೆ ಸರ್. ನಮಗೆ ಬೇರೆ ಬೇರೆ ಕೊಟ್ಟಿರ್ತಾರೆ, ಕೆಲವನ್ನ ನಮ್ಮಮ್ಮ ಅದು ಇಡುವಂತದ್ದು ನನ್ನ ಮನೆ ಹೆಂಗಸರಲ್ಲಿ ಇಡ್ತಾರೆ, ಬಿಡುತ್ತದೆ. ಕೆಲವು ಕೊಡ್ತಾರೆ, ಕೆಲವು ಸುಮಾರು ಇರ್ತದೆ. ನನ್ನ ಸಾಮಾಜಿಕ ಬದುಕು ಅಂತ ಹೇಳಿದ್ರೆ, ನಾನು ಈಗ 40 ವರ್ಷ ಆಯ್ತು ಮೊದಲು MLA ಆಗಿ. ನಾನು ಬಹುಶಃ 85ನೇ ಇಸ್ವಿಯಿಂದ MLA ಆದೆ. 33 ವರ್ಷ ಪ್ರಾಯದಲ್ಲಿ ನಾನು MLA ಆದೆ. ಸಣ್ಣ ಪ್ರಾಯದಲ್ಲಿ ನನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕೂಡ ಬಂತು. ಅದಕ್ಕಿಂತ ಪೂರ್ವದಲ್ಲಿ ನಾನು ಬಂಟ್ವಾಳ PLD ಬ್ಯಾಂಕಿನ ಅಧ್ಯಕ್ಷನಾಗಿ 6 ವರ್ಷ ಕೆಲಸ ಮಾಡಿದೆ. ಅದರಿಂದಾಗಿ ಸ್ವಲ್ಪ ಆವತ್ತಿನ ಇವತ್ತಿನವರೆಗೆ ನಾನು ಸಕ್ರಿಯವಾಗಿ ಇದ್ದೇನೆ, ಕ್ರಿಯಾಶೀಲನಾಗಿದ್ದೆ. ಸೋತರೂ ಕೂಡ ನಾನು ಕ್ರಿಯಾಶೀಲನಾಗಿ ಇರ್ತೇನೆ. ಸರ್, ಈ ಹಿಂದೆ ನಾವು ನೋಡ್ತಾ ಇದ್ದಂತಹ ರಾಜಕಾರಣಿಗಳು ಒಂದು ಹೋರಾಟದ ಹಾದಿಯಿಂದ ಮುಂಚೂಣಿಯಲ್ಲಿ ಬರ್ತಾ ಇದ್ರು. ಬಟ್ ಇತ್ತೀಚೆಗೆ ಬರ್ತಾ ಇರುವಂತವ್ರೆಲ್ಲರೂ ಕೂಡ ರಿಯಲ್ ಎಸ್ಟೇಟ್ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಇಟ್ಕೊಂಡವರು. ಒಂದು ರೀತಿಯಲ್ಲಿ ರಾಜಕೀಯ ಎಲ್ಲೋ ಒಂದ್ ಕಡೆ ವ್ಯವಹಾರದ ರೀತಿಯಲ್ಲಿ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ತುಂಬಾ ಜನರಿಗೆ ಇರತ್ತೆ. ಹೇಳ್ಬೋದು, ಆದ್ರೆ ನಾವು ನಮ್ಮನ್ನ ನಾವು ಹೇಳೋಣ, ಬೇರೆಯವ್ರ ವಿಚಾರ. ನಮ್ಗೆ ಸತ್ಯ ಹೇಳ್ಬೇಕಂದ್ರೆ ನಾನು ಕೃಷಿ, ನನ್ನ ಬದುಕೆ ಕೃಷಿ. ನಾನು ಯಾವುದೇ ವ್ಯಾಪಾರ ನನಗಿಲ್ಲ. ನಾನು ಸುಮಾರು ಮಂತ್ರಿ ಆಗಿರ್ಬೋದು, ಯಾವುದೇ ವ್ಯಾಪಾರ ನನಗಿಲ್ಲ. ಮತ್ತೆ ನನಗೆ ಬೆಂಗಳೂರಲ್ಲಿ ಸ್ವಂತ ಮನೆಯನ್ನು ಕೂಡ ಮಾಡಿಲ್ಲ ಇಷ್ಟು ವರ್ಷ ಇದ್ಕೊಂಡು. ನಾನು ಇದು ನನ್ನ ತಂದೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನಾನು ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ. ಬಂಟ್ವಾಳದಲ್ಲಿ ಕೂಡ ಕೇಂದ್ರ ಸ್ಥಳದಲ್ಲಿ ಮನೆ ಇಲ್ಲ ಮತ್ತು ಮಂಗಳೂರಲ್ಲಿ ಮನೆ ಇಲ್ಲ. ಯಾಕಂದ್ರೆ ನನ್ನ ಆಸಕ್ತಿ ಏನು ಅಂತ ಹೇಳಿದ್ರೆ, ನನ್ನ ಮನಸ್ಸು ಅಂದ್ರೆ ಒಂದು ಮನೆ ಅಂತ ಹೇಳಿದ್ರೆ ನನ್ನ ಮನಸ್ಸು ಅಲ್ಲಿರ್ತದೆ. ಆ ಮನಸ್ಸು ನನ್ನ ಕ್ಷೇತ್ರ ಒಳಗಿರ್ಬೇಕು ಅಂತ ನನ್ನ ಅಪೇಕ್ಷೆ. ನನ್ನ ಮನಸ್ಸು
ನನ್ನ ಕ್ಷೇತ್ರ ಒಳಗಿರ್ಬೇಕು ಅಂತ ನಾನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಈ ಹಳ್ಳಿಯಲ್ಲಿ ನಾನು, ಇದು ಹಳ್ಳಿ ಒಂದು ಗ್ರಾಮ, ಕಲ್ಲಿಗೆ ಗ್ರಾಮ ಅಂತ, ಆ ಗ್ರಾಮದಲ್ಲಿ ನಾನು ಬಹುಶಃ ಮೊದಲಿಂದ ಇಲ್ಲೇ ಇದ್ದೇನೆ. ಇಷ್ಟು ಮಂತ್ರಿ ಆದಾಗಲೂ ನನ್ನ ಸ್ವಂತ ಮನೆ ಇಲ್ಲಿ. ಮಂಗಳೂರು ಇದ್ದಾಗಲೂ ಕೂಡ ನಾನು ಗೆಸ್ಟ್ ಹೌಸ್ ಅಲ್ಲಿ ಅಲ್ಲಿ ಇರೋದಲ್ಲ, ನಾನು ಇಲ್ಲೇ ಬಂದಿರ್ತೇನೆ ಯಾವ ರಾತ್ರಿ ಏನೇ ಇದ್ರು. ನನ್ನ ಒಂದು ಅಭಿಪ್ರಾಯ. ಹಾಗೆ ಬೇರೆಯವರು ಇರ್ಬೇಕು ಅಂತ ನನ್ನ ಇಲ್ಲ, ನನ್ನ ವಿಷಯ ನಾನು ಬೇರೆ ಬೇರೆ ಅವರವರ ವ್ಯವಹಾರ ಮಾಡ್ತಕ್ಕಂಥ ಅವರನ್ನು ನಾನು ಟೀಕೆ ಮಾಡುವಂತದ್ದು ಸರಿಯಲ್ಲ. ನನ್ನದನ್ನು ನಾನು ಹೇಳುದು. ನನಗೆ ಯಾವುದೇ ಕೆಲವು ಜನ ಬೇರೆ ಬೇರೆ ರೀತಿ ವ್ಯಾಪಾರಗಳು ಇರ್ತಾರೆ, ನಾವು ಅದನ್ನು ಮಾಡ್ತಾ ಇಲ್ಲ. ನಾವು ನಮ್ಮ ಸಾಮಾಜಿಕ ಬದುಕೆ ನಮ್ಗೆ ಸಮಾಜ ಸೇವೆ ನಮ್ಮ ಇದು ಆಸಕ್ತಿಯ ಸಮಾಜ ಸೇವೆ. ಸರ್, ನಾನು ಖುರಾನ್ ಮತ್ತು ಭಗವದ್ಗೀತೆಯನ್ನ ನೋಡಿದೆ. ನನಗೊಂಥರ ಖುಷಿ ಆಯ್ತು. ಎಸ್, ಒಂದೊಳ್ಳೆ ಸಂದೇಶ ಸಾರುವಂತ ನಾಯಕರಿದ್ದೀರಿ ಅಂತ. ಓದ್ತೀರಿ ಸರ್ ಪುಸ್ತಕಗಳನ್ನೆಲ್ಲವೂ ಕೂಡ? ಸ್ವಲ್ಪ ಸ್ವಲ್ಪ ಓದ್ತೀವಿ. ಪುರ್ಸೊತ್ತಿದ್ದಾಗ ನಾವು ಒಂದು ತಿಳುವಳಿಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ನಾವು ಜ್ಞಾನಾರ್ಜನೆಯನ್ನು ಮಾಡುವಂತದ್ದು ನಮ್ಮ ಉದ್ದೇಶ ಮಾಡ್ತೀವಿ. ಸರ್, ಈ ಕ್ಷಣಕ್ಕೂ ಲೈಕ್ ಇವತ್ತಿನವರೆಗೂ ಕೂಡ ಡೇ ರೂಟೀನ್ ಹೇಗಿರುತ್ತೆ ತಮ್ದು, ಡೈಲಿ ರೂಟೀನ್ ಅಂತ? ನಾನು ಬಂದ ಜನರನ್ನ ಎಲ್ಲರನ್ನ ಭೇಟಿ ಆಗ್ತೇನೆ ಸಾಮಾನ್ಯವಾಗಿ. ಬೆಳಿಗ್ಗೆ 9 ಗಂಟೆ 9:01 ಶುರು ಆದ್ರೆ ನಾನು ಒಂದು 10:30-11 ಗಂಟೆವರೆಗೆ ನೋಡ್ತೀನಿ. ಮತ್ತೆ ಮದುವೆ ಇನ್ನೊಂದು ಎಲ್ಲವೂ ಇರ್ತದೆ. ನಾನು ಎಲ್ಲಾ ಕಡೆ ಹೋಗ್ತಾ ಇರ್ತೀನಿ ಜಾಸ್ತಿ. ನಾನು ದಿವಸಕ್ಕೆ ಒಂದು 300-400 ಕಿಲೋಮೀಟರ್ ಓಡ್ತೀನಿ ನಾನು. ಕಾನ್ಸ್ಟಿಟ್ಯೂನ್ಸಿ ಒಳಗೆ ದೂರದ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ತಿರುಗ್ತಾ ಇರ್ತೇನೆ ನಾನು. ಮದುವೆ ಇನ್ನೊಂದು. ಸರ್, ಜನರ ಜೊತೆ ಬಾಂಡಿಂಗ್ ಅನ್ನ ಇಟ್ಕೊಳ್ಳೋದು ಎಷ್ಟು ಪರಿಣಾಮ ಬೀರ್ತದೆ ಅಂತ ರಾಜಕೀಯ ಜೀವನದ ಮೇಲೆ? ನಾನು ಎಲ್ಲ ಸಂದರ್ಭದಲ್ಲಿ ಜನರ ಜೊತೆ ಇರ್ತೇನೆ. ಎಲ್ಲ ಜನರ ಜೊತೆ, ಅಲ್ಲೂ ಎಲ್ಲರೂ ಹೇಳ್ತಾರೆ ನಾವು ಜನರ ಜೊತೆ ಇರ್ತೀವಿ ಅಂತ ಇಲ್ಲ. ನಾನು ನಿಜ ಅರ್ಥದಲ್ಲಿ ಜನರ ಜೊತೆ ಇರ್ತಕ್ಕಂಥ. ಬೆಳಿಗ್ಗೆ ಎದ್ದರೆ ಜನರ ಜೊತೆ, ರಾತ್ರಿ ಮಲಗುವವರೆಗೆ ಜನರ ಜೊತೆ. ಇದು ಅಂದ್ರೆ ಜನರ ಜೊತೆ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಅನೇಕ ರಾಜಕೀಯ ವ್ಯಕ್ತಿಗಳು ಬೇರೆ ಜಿಲ್ಲೆಯಲ್ಲಿ ಆದಂತೆ ಇಲ್ಲಿ ಈ ಜಿಲ್ಲೆಯಲ್ಲಿ ನಡೆಯೋದಿಲ್ಲ ಕೆಲಸ. ಜನರ ಸಂಬಂಧವನ್ನ ದಿನನಿತ್ಯ ಇಟ್ಕೊಂಡಾಗ ಮಾತ್ರ ಅವನಿಗೆ ರಾಜಕೀಯ ಮಾಡ್ಲಿಕ್ಕೆ ಆಗತ್ತೆ. ಬೇರೆ ಕಡೆ ಮಂತ್ರಿಗಳು, ಶಾಸಕರು ಕೆಲವು ದಿವಸ ಬರ್ಬೋದು. ಇವತ್ತು ಶಾಸಕರು ಬಂದಿದ್ದಾರೆ ಅಂತ ಹೇಳ್ತಕ್ಕಂಥ ನಾವು ಆಗಿಲ್ಲ, ನಾವು ಇಲ್ಲೇ ಇರ್ಬೇಕಾಗಿ. ನಾವು ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ನಾವು ಹೆಚ್ಚು ಊರಲ್ಲಿ ಇರ್ತಿದ್ವಿ. ಮಂತ್ರಿ ಆದಾಗಲೂ ಅಷ್ಟೇ ಹೆಚ್ಚು ಕಡಿಮೆ ನಾವು ಏನು ಟೈಮ್ ಸಿಕ್ಕಿದ್ರೆ ಊರು ಮಾಡುದು. ಹಾಗೆ ಇಲ್ಲಿ ಜನನು ಕೂಡ ಅಷ್ಟು ಬುದ್ಧಿವಂತರಲ್ಲ ಜನ, ಬುದ್ಧಿವಂತರ ನಾಡು. ಅದು ಕೂಡ ಬಹುಶಃ ನಾವು ಜನರ ಜೊತೆ ಇದ್ರೆ ಮಾತ್ರ ನಮ್ಗೆ ರಾಜಕೀಯ ಇರುತ್ತೆ, ಇಲ್ಲ ಅಂತದೇ ಇರುವುದಿಲ್ಲ. ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಚುನಾವಣೆ ನಡಿಬೇಕು, ಒಬ್ಬ ಶಾಸಕ ಆಯ್ಕೆ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಒಂದು 15-20 ಕೋಟಿ ಬೇಕು ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಎಷ್ಟು ಖರ್ಚು ಮಾಡ್ಬೇಕಾಗ್ತದೆ ಸರ್? ಇಲ್ಲಿ ಆತರ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಬರ್ತಾ ಇದೆ. ಮೊದಲು ಅಷ್ಟೊಂದು ಇರ್ಲಿಲ್ಲ. ಸಣ್ಣ ಒಂದು ಮೊತ್ತದಿಂದ ನಾವು ಪ್ರಥಮ MLA ಆಗಿರ್ತಕ್ಕ 85 ಇಸ್ವಿಯನ್ನು ನಾವು ಲೆಕ್ಕ ಹಾಕಿದ್ವಿ. ಅದನ್ನ ನಾವು ಹೇಳುದಿಲ್ಲ, ಅದನ್ನ ನೀವು ನಂಬಲಿಕ್ಕಿಲ್ಲ. ಆದ್ರಿಂದಾಗಿ ನಾವು ಆ ಫಿಗರ್ ಗಳನ್ನು ಹೇಳುದಿಲ್ಲ. ಬಹಳ ಮಿನಿಮಮ್ ಅಲ್ಲಿ ನಾವು MLA ಆಗಿರ್ತಕ್ಕಂಥದ್ದು ಆ ಕಾಲ ಇತ್ತು. ಮತ್ತೆ ಇಲ್ಲಿನೂ ಕೂಡ ಕೆಲವು ಬದಲಾವಣೆ ಆದಾಗ ವಾತಾವರಣ ಇಲ್ಲಿ ಬೇರೆ ನೀವು ಹೇಳಿದಷ್ಟು ಈ ಜಿಲ್ಲೆಯಲ್ಲಿ ಇರ್ತದೆ ಕೆಲವು ಭಾಗದಲ್ಲಿ, ಆದ್ರೆ ಅಷ್ಟೇ. ಫಸ್ಟ್ ಚುನಾವಣೆಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಬಹಳ ಕಡಿಮೆ, ಮಿನಿಮಮ್. ಅದು ಬೇಕಾಗಿಲ್ಲ, ಮಿನಿಮಮ್. ಸರ್, ಅನೇಕ ಮುಖ್ಯಮಂತ್ರಿ ಅದನ್ನ ನಂಬಬೇಕಲ್ಲ ನಾವು ಹೇಳಿದ್ದನ್ನ, ಆದ್ರಿಂದ ನಾವು ಹೇಳುದಿಲ್ಲ. ಅಲ್ಲಲ್ಲ, ನೀವು ಇದನ್ನ ಸಮಾಜ ಕೊಡ್ತಿರಲ್ಲ, ಅವ್ರು ನಂಬಬೇಕಲ್ಲ, ಆದ್ರಿಂದ ನಾವು ಅದನ್ನ ಹೇಳುದಿಲ್ಲ. ಸರ್, ಇಲ್ಲಿ ಲೈಕ್ ಚುನಾವಣೆ ಹತ್ರ ಬಂದಂತಹ ಸಂದರ್ಭದಲ್ಲಾಗಿರ್ಬಹುದು ಅಥವಾ ಚುನಾವಣೆ ಮುಗಿದ ನಂತರವೂ ಕೂಡ ಒಂದಷ್ಟು ಮತೀಯ ಭಿನ್ನಾಭಿಪ್ರಾಯಗಳು ಮತ್ತು ಕೊಲೆಗಳಾಗುವಂತಹದ್ದು, ಈ ತರದೆಲ್ಲ ಜಿಲ್ಲೆ ಅಂತ ಒಂದು ಹಣೆಪಟ್ಟಿ ನಮಗೆ ಇದೆ. ಹೇಗೆ ಶುರುವಾಗಿತ್ತು? ಯಾರಿಂದ ಶುರುವಾಯಿತು? ಇದು ಒಂದು
ಮೊದಲಿಂದಲೂ ಕೂಡ ಇದೊಂದು ಆ, ಅಂದ್ರೆ ಇದೊಂದು ಬಿಜೆಪಿ ಒಂದು ಆ, ಮೊದಲಿಂದಲೂ ಒಂದು ಈ ಜಿಲ್ಲೆಯಲ್ಲಿ ಮೊದಲಿಂದಲೂ ಇತ್ತು. ಆದ್ರೆ ಕಾಂಗ್ರೆಸ್ ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಹೌದು. ನಾವು ಇಲ್ಲಿ ಸಂಘ ಪರಿವಾರ ಎಷ್ಟು ಗಟ್ಟಿದೆ ಅಷ್ಟೇ ಗಟ್ಟಿ ಕಾಂಗ್ರೆಸ್ ಕೂಡ ಇತ್ತು. ಈಗಲೂ ಇಲ್ಲ ಅಂತಲ್ಲ. ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಸಾಕಷ್ಟು ಸದಸ್ಯರಿದ್ದೇವೆ. ಓಕೆ. ಮತ್ತೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹೆಚ್ಚು ಸೀಟ್ ನಾವು ಗೆದ್ದಿದ್ದೇವೆ. ಬಿಜೆಪಿ ಅಂತ ಹೆಚ್ಚು ಸೀಟ್ ನಾವು ಗೆದ್ದಿದ್ದೇವೆ. ಅದು ಕಳೆದ ಚುನಾವಣೆಯಲ್ಲಿ ನಮ್ಗೆ ಸೋಲಾಯಿತು. ಬೇರೆ ಬೇರೆ ಕಾರಣಗಳಿದೆ. ನನ್ಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲೇ ಸೋಲಾಗಿದೆ. ಓಕೆ. ಒಂದು ಕ್ಷೇತ್ರ ಬಿಟ್ರೆ ಮತ್ತೆ ಮೊನ್ನೆ ಪುತ್ತೂರಲ್ಲಿ ಇನ್ನೊಂದು ಮೊದಲ ಅದು ಅಶೋಕ್ ರೈ ಅಂದ್ರೆ ಅವರು ಒಬ್ರು ಇಂಡಿಪೆಂಡೆಂಟ್ ಇದ್ರು ಬಿಜೆಪಿ. ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಗೆದ್ದಿದೆ. ಉಳಿದ ಎಲ್ಲಾ ಕ್ಷೇತ್ರದಲ್ಲಿ 30-40 ಸಾವಿರ. ನಾನೊಂದ್ ಸ್ವಲ್ಪ ಕಡಿಮೆ ಓಟಲ್ಲಿ ಸೋತವನು. ಪಾರ್ಲಿಮೆಂಟ್ ಅಲ್ಲಿ ಕಡಿಮೆ ಓಟು ಮೈನಸ್ ಆಯ್ತು ನಮ್ಮ. ಓಕೆ ಸರ್, ನನಗೆ ಬಹಳ ಕುತೂಹಲ ಇರೋದು, ನಿಮ್ಮ ತಂದೆ ತಾಯಿಯ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು, ಆ ದಿನಗಳು ಹೇಗಿತ್ತು ಅಂತ ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಾವೊಂದು ಬೆಳ್ಳಿಪ್ಪಾಡಿ ಅಂತ ಒಂದು ದೊಡ್ಡ ಕುಟುಂಬದಿಂದ ನಾವು ಬಂದವರು. ನಾವೊಂದು ತುಂಬಾ ದೊಡ್ಡ ಜಮೀನ್ದಾರಿ ಕುಟುಂಬದಿಂದ ಬಂದಿದ್ದೇವೆ. ನಾವು ಮೊದಲು ದೊಡ್ಡ ಜಮೀನಿದ್ದು ಗೇಣಿದಾರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಂತ ಒಂದು ಕುಟುಂಬ ನಮ್ದು. ಇವತ್ತೆಲ್ಲ ಭೂಮಸೂದೆ ಕಾನೂನು ಜಾರಿ ಆದ ನಂತರ ಉಳುವನೆ ಭೂಮಿ ಒಡೆ ಆದ್ಮೇಲೆ ಜಮೀನು ಹಂಚಿಕೆ ಆದಾಗ ನಮಗೆ ತೊಂದರೆ ಆಗಿಲ್ಲ. ಆದ್ರೆ ಸ್ವಲ್ಪ ನಮ್ದು ಎಲ್ಲ ಹೋಗಿದೆ. ಆದ್ರೂ ಕೂಡ ನಾವು ಕಾಂಗ್ರೆಸ್ನ ಜೊತೆಯಲ್ಲಿ ಇದ್ದೇವೆ. ನಮ್ಮ ಭೂಮಿ ಹೋಗಿದ್ರು. ಕೆಲವು ಮಂದಿ ನಮ್ಮ ಸಮಾಜದವರು ಭೂಮಿ ಹೋಗಿದೆ ಅಂತೇಳಿ ದೂರ ಆದಂತವ್ರು. ನಾವು ಆಗಲ್ಲ. ಎಲ್ಲರಿಗೂ ಸಿಕ್ಕಿದೆಲ್ಲ ಸಮಪಾಲು ಅಂತ ಇರಬೇಕು ಅಂತ ಹೇಳುವಂತ ಮಾತಿಗೆ, ಭಾಷಣಕ್ಕೆ ಮಾತ್ರ ವಸ್ತು ಆಗ್ಬಾರ್ದು. ಅದ್ ನಿಜ ಅರ್ಥದಲ್ಲೇ ಭೂಮಿ ಹಂಚಿಕೆ ಬಹಳ ಒಳ್ಳೆ ರೀತಿಯಲ್ಲಿ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭೂಮಸೂದೆ ಕಾನೂನಲ್ಲಿ ಗೇಣಿದಾರೆ ಅತ್ಯಂತ ದೊಡ್ಡ ಮೊತ್ತದಲ್ಲಿ ಭೂಮಿ ಸಿಕ್ಕಿರ್ತಕ್ಕ ಜನ ಇರ್ತಕ್ಕಂತ ಈ ಒಂದು ಜಿಲ್ಲೆ ಇದು. ಅದು ಹಿಂದುಳಿದ ಸಮಾಜದ ಜನರಿಗೆ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂತ ಒಂದು ಜಿಲ್ಲೆ ಇದು. ಯಾವುದೇ ಕಾರ್ಯಕ್ರಮ, ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ, ಅದು ನಿವೇಶನ ಕೊಡ್ತಕ್ಕಂತ ಇರ್ಬೋದು, ಅದು ಬಗರೋಕು ಸಾಗುವಲ್ಲಿ ಭೂಮಿ ಕೊಡ್ತಕ್ಕಂತ ಇರ್ಬೋದು, 94 CDಯಲ್ಲಿ ಮನೆ ಅಡಿಸ್ಥಳ ಕೊಡ್ತಕ್ಕಂತ ಇರ್ಬೋದು. ಅದ್ರ ಇದೆಲ್ಲೂ ಕೂಡ ಅತ್ಯಂತ ಹೆಚ್ಚು ಜನರಿಗೆ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗಿದೆ. ಕೇಳ್ಬೋದು ಕಾಂಗ್ರೆಸ್ ಯಾಕಿಲ್ಲ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದು ಸಮಾಜದಲ್ಲಿ ದುರ್ಬಲ ವರ್ಗದವರು ದೊಡ್ಡ ಮಟ್ಟದಲ್ಲಿ ಭೂಮಿ ಸಿಕ್ಕಿದೆ. ಇವತ್ತು ಕೆಲವು ಜನ ಹಿಂದುತ್ವವಾದಿಗಳು ಅವರ ಏನೇನು ಹೇಳ್ಕೊಂಡು ಅವರಿಗೆ ಸ್ವಲ್ಪ ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಮರಳು ಮಾಡುವಂತ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದಾರೆ. ಒಂದಲ್ಲ ಒಂದ್ ದಿವಸ ಅರ್ಥ ಆಗ್ಬಹುದು ಅವರಿಗೆ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಇನ್ಫ್ಯಾಕ್ಟ್ ತುಂಬಾ ಜನ ರಾಜಕಾರಣಿಗಳು, ಸ್ಪೆಷಲಿ ಬಿಜೆಪಿ ಅವರು ನಿಮ್ಮನ್ನ ಟೀಕೆ ಮಾಡಿದ್ದು ಕೂಡ ಇದೆ. ರಮಾನಾಥ್ ರೈ ಅಲ್ಲ ರಹಮತ್ ರೈ ಅಂತ ಕೂಡ ಹೇಳಿದ್ದುಂಟು ಸನ್ನಿವೇಶಗಳು. ಅಪಪ್ರಚಾರ ಮಾಡ್ತಾರೆ. ನಮ್ಮ ಸೋಲಿಗೆ ಅಪಪ್ರಚಾರವೇ ಒಂದು ಕಾರಣ, ಬೇರೆ ಏನಿಲ್ಲ. ಅವ್ರಿಗೆ ಸಂಘ ಪರಿವಾರಕ್ಕೆ ಅವ್ರದ್ದೇ ಆದಂತ ಒಂದು ಇದಿದೆ. ಅಪಪ್ರಚಾರಕ್ಕೆ ಒಂದು ಸರಿಯಾದಂತ ಸಂಘಟನೆ ಅವ್ರಿಗಿದೆ ಅದನ್ನ ಮಾಡ್ಲಿಕ್ಕೆ. ಅದು ಮಾಡಿಕೊಂಡು ಮಾಡ್ತಾರೆ. ಅದು ಒಂದು ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾರೆ. ಅದು ಸತ್ಯಾಂಶ ಇಲ್ಲ. ನಾವು ನಮ್ದು ಇಷ್ಟೇ, ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ. ಮತ್ತೆ ಸಾಮಾನ್ಯವಾಗಿ ನನಗೆ ಯಾರು ಮತ ಕೊಡ್ತಾರೆ ಅವ್ರು ನನ್ನಲ್ಲಿ ಬಂದೇ ಬರ್ತಾರೆ. ನಾನು ಅವರ ಋಣವನ್ನು ನಾನು ತಲೆಯಲ್ಲಿ ಇಟ್ಕೊಳ್ಳುದಿಲ್ಲ. ನನಗೆ ಮತ ಕೊಟ್ಟಿರ್ತಕ್ಕ ಜನರ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನ ಒಂದು ಒಳವುಳ್ಳಂತವರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಎಲ್ಲಾ ಜಾತಿಯಲ್ಲಿದ್ದ ಬಡವರು ಕಾಂಗ್ರೆಸ್ನ ಒಂದು ಮತದಾರರು. ಅವರು ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಅದೇ ಬಿಟ್ರೆ ಬೇರೆ ಏನ್ ಮಾಡ್ತಾ ಇಲ್ಲ. ಅಷ್ಟೇ ಮಾಡುದು. ನಮಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನು ರಮಣಾದ್ರಿ ಮಾಡ್ತಾರೆ. ಅದು ಕೆಲವು ಜನ ಅದನ್ನು ಅಪಾರ್ಥ ಮಾಡಿ ಮಾತಾಡ್ತಾರೆ. ನಾವು ನಮಗೆ ವಿರುದ್ಧ ವೋಟ್ ಮಾಡಿದವರಿಗೆ, ನಮ್ಗೆ ಸಹಾಯ ಮಾಡಿದವರಿಗೆ ನಾವು ಮಾಡುವಂಥದ್ದು ಕಡಿಮೆ ಆಗಿರ್ಬೋದು ಅವರ ಲೆಕ್ಕಾಚಾರದಲ್ಲಿ. ಅದನ್ನ ನಾವು ಎಲ್ಲ ಜಾತಿ, ಧರ್ಮ, ಭಾಷೆ ಜನರನ್ನ ಸಮಾನವಾಗಿ ಕಂಡು ನಮ್ಮ ಜವಾಬ್ದಾರಿ ಕರ್ತವ್ಯವನ್ನು ಮಾಡ್ತೀವಿ. ಅದಕ್ಕಾಗಿ ಅಪಪ್ರಚಾರ ಮಾಡ್ತಾರೆ. ಏನ್ ಮಾಡ್ಲಿಕ್ಕೆ ಆಗುದು. ಸುಳ್ಳು ಜ್ವಾಲಾಮುಖಿ ಅಂತ ಹಬ್ಬುತ್ತೆ, ಸತ್ಯ ನಿಜಾನಕ್ಕೆ ಅದು ಬೆಳಕಿಗೆ ಬರ್ತದೆ ಅಂತ ಒಂದು ಮಾತಿದೆ.
ಮತ್ತೆ ಸತ್ಯ ಬರ್ತದೆ. ನಮ್ಗೆಲ್ಲ ಸುಳ್ಳುಗಳಿಂದ ಕೆಲಸ ಯಶಸ್ವಿ ಆಗುತ್ತಾರೆ, ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಯಾವುದೇ ಧರ್ಮದ ಧಾರ್ಮಿಕ ಭಾವನೆಗೆ ನೋವು ಮಾಡುದಿಲ್ಲ. ಅದು ನಮ್ಮ ಧರ್ಮದ ಬಗ್ಗೆನೂ ಕೂಡ ಆಸಕ್ತಿ ವಹಿಸಿ ಕೆಲಸ ಮಾಡ್ತೀವಿ. ಇನ್ನೊಂದು ಧರ್ಮ ಜನರಿಗೆ ಅಷ್ಟೇ ಗೌರವದ, ಅವರಿಗೆ ಧಾರ್ಮಿಕ ಭಾವನೆಗೆ ತೊಡಕಾಗದಂತೆ ನಡೆದುಕೊಳ್ತೇವೆ. ಅದೇ ನಮ್ಮ ಜವಾಬ್ದಾರಿ. ನಮ್ಮ ಧರ್ಮದ ಧಾರ್ಮಿಕ ಚೌಕಟ್ಟನ್ನು ಅರ್ಥ ಮಾಡಿ ಬದುಕಿದ ಜೊತೆಯಲ್ಲಿ ಇನ್ನೊಂದು ಧರ್ಮದವ್ರನ್ನು ಕೂಡ ನಾವು ಗೌರವಿಸ್ತಕ್ಕಂಥ ಮಾಡ್ತೀವಿ. ಅದು ತಪ್ಪೇನಲ್ಲ. ಕರೆಕ್ಟ್ ಸರ್. ತುಂಬಾ ಜನ ತಮ್ಮನ್ನ ಫಾಲೋ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ಒಬ್ಬರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೆ, ಅವರು ಕೂಡ ಹೇಳ್ತಿದ್ರು, ನಾನು ರಮಾನಾಥ್ ರೈ ಅವರ ಆದರ್ಶಗಳನ್ನ ಬದುಕಲ್ಲಿ ಅಳವಡಿಸಿಕೊಳ್ಳುವಂತಹ ವ್ಯಕ್ತಿ ಮತ್ತು ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ಅಂತ. ನೀವು ಫಾಲೋ ಮಾಡಿದಂತಹ ತತ್ವ ಸಿದ್ಧಾಂತಗಳು ಯಾವುದು ಮತ್ತು ಹೇಗೆ ಇಷ್ಟು ಬಾಂಡಿಂಗ್ ಇಟ್ಕೊಳಕ್ ಸಾಧ್ಯ ಆಯ್ತು ಜನರ ಜೊತೆ ಅಂತ? ಸೈದ್ಧಾಂತಿಕ ನಿಲುವು ಒಂದು ಅದರಲ್ಲಿ ರಾಜಿಲ್ಲ. ಸೈದ್ಧಾಂತಿಕ ನಿಲುವು ನನ್ನದು. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿರ್ತಕ್ಕ ಸೈದ್ಧಾಂತಿಕ ನಿಲುವು, ಅದನ್ನು ನಾನು ಅನುಸರಿಸಿಕೊಂಡು ಇರ್ತೇನೆ. ನನಗೆ ನೆಹರು ಕುಟುಂಬ ಇರ್ಬೋದು ಅಥವಾ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರ ನೆನಪನ್ನು ಇಟ್ಕೊಂಡು, ನಮ್ಗೆ ಸಂವಿಧಾನದ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಇಟ್ಕೊಂಡು ಸಂವಿಧಾನದ ರಕ್ಷಣೆಯ ದೃಷ್ಟಿಯಲ್ಲಿ ನಾವು ನಮ್ಮ ಪಾತ್ರವನ್ನು ವಹಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಎಷ್ಟು ನಮ್ಮಿಂದ ಆಗುತ್ತೆ ಬಿಡುತ್ತೆ ಅನ್ನುವಂಥದ್ದಲ್ಲ. ನಮ್ಮ ಜವಾಬ್ದಾರಿ, ಕರ್ತವ್ಯ. ಕರ್ಮನ್ನೇ ವಾಧಿಕಾರಸ್ತಿ ಅಂತ ಹೇಳಿದಾಗ ನಮ್ಮ ಕರ್ಮವನ್ನು ನಾವು ಮಾಡ್ತೀವಿ. ಕರ್ಮವನ್ನು ಮಾಡುವಾಗ ನಾವು ಸಂವಿಧಾನ ಚೌಕಟ್ಟನ್ನ ಒಳಗಡೆ ಇತ್ತುಕೊಂಡು ಸಂವಿಧಾನವನ್ನು ಗೌರವಿಸುವಂತದ್ದನ್ನು ಮಾಡ್ತೇವೆ. ಅದನ್ನು ಮಾಡ್ಕೊಂಡು ಬದುಕ್ತೀವಿ ಅಷ್ಟೇ. ನಮ್ದು ಬಿಟ್ರೆ ಬೇರೆ ಏನು ನಮ್ಮಲ್ಲಿ. ಓಕೆ ಸರ್, ನಾನು ಈ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಗಾಂಧಿ ಕಟ್ಟೆನ್ ನೋಡ್ಕೊಂಡು ಬಂದೆ. ಇಲ್ಲಿ ಮೇನ್ ರೋಡ್ ಅಲ್ಲೇ ಇದೆ. ಎಷ್ಟು ವರ್ಷದ ಹಿಂದೆ ಕಟ್ಸಿದ್ದು ಸರ್? ಏನಾದ್ರು ಹಿಸ್ಟ್ರಿ ಇದೆಯಾ ಅದಕ್ಕೆ ಅಂತಲ್ಲ? ಇತ್ತೀಚೆಗೆ ಕಟ್ಟಿದೆ. ಒಂದು ನನ್ನ ಮನೆಗೆ ಬರುವ ಭಾಗದಲ್ಲಿ ಮಾಡುವಂತ ಗಾಂಧಿ ಕಟ್ಟೆ ಅಂತ ಒಂದು ಹೆಸರಿಟ್ಟಿದೆ. ಅದರಲ್ಲಿ ಚರಕದ ಫ್ಲಾಗ್ ಹಾಕ್ತೇನೆ. ಅದು ಗಾಂಧಿ ಜಯಂತಿ ದಿವಸ ನಾವು ಬದಲಾಯಿಸ್ತೀವಿ ಪ್ರತಿ ಸಾರಿ. ಅದು ಇಂದಿರಾ ಗಾಂಧಿ ಫೋಟೋನ ಇದೆ, ಒಂದು ಕಡೆ ಮಹಾತ್ಮ ಗಾಂಧಿಯವರ ಫೋಟೋ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತಮ್ಮ ಪ್ರಾಣವನ್ನು ಕಳ್ಕೊಂಡ ಮಹಾತ್ಮ ಗಾಂಧಿಯವರು ಬಡವರಿಗೆ ಭೂಮಿ ಕೊಟ್ಟು ಪ್ರಾಣವನ್ನು ಕಳ್ಕೊಂಡದ್ದು ಇಂದಿರಾ ಗಾಂಧಿ. ಇಬ್ಬರದು ಫೋಟೋ. ನನ್ಗೆ ಎರಡು ಆದರ್ಶ ಅಂತ ಹೇಳಿ, ಗಾಂಧಿನೂ ಆದರ್ಶ, ಇಂದಿರಾ ಗಾಂಧಿನೂ ಆದರ್ಶ ಒಂದ್ ಲೆಕ್ಕದಲ್ಲಿ. ಈ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ, ಈ ಅಹಿಂಸಾ ಚಳುವಳಿಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂತ ದೊಡ್ಡ ಪಾತ್ರ ವಹಿಸಿದ್ರು ಮಹಾತ್ಮ ಗಾಂಧಿಯವರು. ಇವತ್ತು ಗಾಂಧೀಜಿಯವರ ಜನ್ಮದಿನವನ್ನ ಜಗತ್ತಿನ ಅಹಿಂಸಾ ದಿನಾಚರಣೆ ಎಂದು ಜಗತ್ತಿಗೊಮ್ಮೆ ಗುರುತಿಸಿದೆ. ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವ ಗಾಂಧೀಜಿಯವರು. ಜಗತ್ತಿನ ಅನೇಕ ದೇಶಗಳು ಅವರನ್ನು ಆದರ್ಶವಾಗಿ ನಂಬಿರ್ತಾರೆ. ಗಾಂಧಿ ನಮಗೆ ಸಣ್ಣ ಮಾಡಿದಂತ ಜನ ನಮ್ಮಲ್ಲಿ ಇರ್ಬೋದು, ಆ ಜಗತ್ತಿನ ಜನ ಗಾಂಧೀಜಿಯವರು ದೊಡ್ಡ ಜನ ಜಗತ್ತಿಗೆ. ಅವರು ಸತ್ತಾಗ ಅತ್ಯಂತ ಹೆಚ್ಚು ದೇಶಗಳು ಅಂಚೆ ಚೀಟಿಯನ್ನು ಮುದ್ರಿಸಿ ಗೌರವಿಸ್ತಕ್ಕಂಥ ವ್ಯಕ್ತಿ ಇದ್ರೆ ಅವರು ಮಹಾತ್ಮ ಗಾಂಧಿಯವರು. ಹಾಗೇನೆ ಇಂದಿರಾ ಗಾಂಧಿಯವರು ಬಹುಶಃ ನೆಹರು ಅಧಿಕಾರದಿದ್ದಾಗೆ ಪರಿವಾರವಾದ ಅಂತ ಹೇಳ್ತಾರೆ ಕೆಲವು. ಪರಿವಾರವಾದ. ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿಗೆ ಅವಕಾಶ ಕೊಡ್ಲಿಲ್ಲ. ಅವ್ರು ಎಂಪಿನೂ ಮಾಡ್ಲಿಲ್ಲ ಅವ್ರ ಜೀವಂತ ಇರುವಾಗ. ಅವ್ರು ಏನೇನ್ ಮಾಡ್ಲಿಲ್ಲ. ಅವ್ರು ಸತ್ತು ಹೋದ್ಮೇಲೆ, ತೀರ್ಕೊಂಡ್ಮೇಲೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದದ್ದು ಹೊರತು ಜೀವಂತ ಇರುವಾಗ ಬರ್ಲಿಲ್ಲ. ಅದನ್ನು ಅರ್ಥ ಮಾಡ್ಬೇಕಾಗಿದೆ. ಜವಾಹರ್ಲಾಲ್ ನೆಹರು ಅವರು ಅಧಿಕಾರದಿದ್ದಾಗ, ಈಗ ಅಮಿತ್ ಶಾ ಮಗ ಜೈ ಶಾ, ಅವನಿಗೆ ಅಪ್ಪ ಇದ್ದಾಗಲೇ ಅಧಿಕಾರ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗನ ಮಗ ಈಗ ರಾಜಕೀಯಕ್ಕೆ ಬಂದಿದ್ದಾನೆ, ಅವನು ಅಪ್ಪ ಇದ್ದಾಗಲೇ ಅಧಿಕಾರಕ್ಕೆ ಬಂದಿದ್ದಾನೆ. ಆದ್ರೆ ಇವರು ಅಪ್ಪ ಇದ್ದಾಗ ಅಧಿಕಾರಕ್ಕೆ ಇಂದಿರಾ ಗಾಂಧಿ ಬರ್ಲಿಲ್ಲ. ತಾಯಿ ಇದ್ದಾಗ ರಾಜ್ಯಕ್ಕೆ ರಾಜೀವ್ ಗಾಂಧಿಯೂ ಬರ್ಲಿಲ್ಲ. ರಾಜೀವ್ ಗಾಂಧಿ ಇದ್ದಾಗ ರಾಹುಲ್ ಗಾಂಧಿಯೂ ಬರ್ಲಿಲ್ಲ. ಇದು ನೀವು ತಿಳ್ಕೊಳ್ಳುವ ವಿಷಯ. ಅದನ್ನು ಒಬ್ಸರ್ವ್ ಮಾಡೋದಿಲ್ಲ ಯಾರು ಕೂಡ. ಅದು ಸತ್ಯಾಂಶ. ಸರ್, ಬಿಜೆಪಿಯಲ್ಲಿ ಅವ್ರು ಏನೇ ಕೌಂಟರ್ ಕೊಟ್ರು ಅದಕ್ಕೆ ಪ್ರತಿ ಕೌಂಟರ್ ಕೊಡುವಂತವ್ರ ಸಂಖ್ಯೆ ಕಾಂಗ್ರೆಸ್ ಅಲ್ಲಿ ತುಂಬಾ ಕಡಿಮೆ. ಯಾಕೆಂತಂದ್ರೆ ಎಲ್ಲೂ ಕೂಡ ಜಾಸ್ತಿ ಡಿಫೆಂಡ್ ಮಾಡ್ಕೊಳ್ಳುವಂತವ್ರು ಇಲ್ಲಲ್ಲ. ಈಗ ನೀವು ವಾಟ್ಸಪ್ ನಲ್ಲಿ ನೋಡ್ಬೇಕು, ನಮ್ಮ ಕಾಂಗ್ರೆಸ್ ವಕ್ತಾರರು ಬಹಳ ಜನ ಇದ್ದಾರೆ. ಒಳ್ಳೆ ಕೌಂಟರ್ ಕೊಡ್ತಾರೆ. ಅಂದ್ರೆ ಸುಳ್ಳುಗಳು ಜಾಸ್ತಿ ಮಾತಾಡ್ತಾರೆ. ಇವತ್ತು ಏನಂದ್ರೆ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳ್ತಾರೆ, ಅಲ್ಪಸಂಖ್ಯಾತರು ಮತೀಯವಾದಿಗಳಾದ್ರೆ
ಅಲ್ಪಸಂಖ್ಯಾತರು ಮತೀಯವಾದಿಗಳಾದ್ರೆ ಅವನು ಸಮುದಾಯಕ್ಕೆ ಅಪಾಯ ಅಂತ, ಬಹುಸಂಖ್ಯಾತ ಮತೀಯವಾದಿ ಆದ್ರೆ ದೇಶಕ್ಕೆ ಅಪಾಯ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ಯಾರು ತಪ್ಪು ಮಾಡಿದ್ರೆ ಇಬ್ರಾಹಿಂ ಸುಲೇಮಾನ್ ಅವನ್ ಮಾಡಿದೆ ಇವನ್ ಮಾಡಿದೆ ಅಂತ ಅವನನ್ನು ಇಡೀ ಸಮುದಾಯವನ್ನ ಉಲ್ಲೇಖಿಸಿ ಹೆಸರಿನಲ್ಲ ಅವನ ಸಮುದಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಹುಸಂಖ್ಯಾತ ಮತೀಯವಾದಿ ಆದ್ರೆ ಈ ದೇಶದ ಆಡಳಿತ ಯಂತ್ರವೇ ಮತೀಯವಾದಿಗಳ ಕೈಯಲ್ಲಿ. ಇದು ಬಹುಸಂಖ್ಯಾತರ ಅಲ್ವಾ? ಬಹುಸಂಖ್ಯಾತ ನಾವು ದೊಡ್ಡ ಸಂಖ್ಯೆಯಲ್ಲಿ ಬಹುಸಂಖ್ಯೆ ಮಂತ್ರಿಗಳು ಬಹುಸಂಖ್ಯಾತರು ಹೆಚ್ಚು ಕಡಿಮೆ, ಪ್ರಧಾನಮಂತ್ರಿ ಆಗುವವರು ಹೆಚ್ಚು ಕಡಿಮೆ ಬಹುಸಂಖ್ಯಾತರು ಇರ್ತಾರೆ, ಮುಖ್ಯಮಂತ್ರಿ ಆಗುವವರು ಬಹುಸಂಖ್ಯಾತರು ಇರ್ತಾರೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರು ಇರ್ತಾರೆ, ಕಂದಾಯ ಆಡಳಿತ ಯಂತ್ರದವೇ ಬಹುಸಂಖ್ಯಾತ ಕೈಯಲ್ಲಿ. ಅವರೇ ಮತೀಯವಾದಿ ಆದ್ರೆ ದೇಶ ಉಳಿತದೆ. ಆದ್ದರಿಂದಾಗಿ ಇವತ್ತು ಬಹುಸಂಖ್ಯಾತ ಮತೀಯವಾದವನ್ನ ಸ್ವಲ್ಪ ಅದನ್ನ ಇದ್ದುಕೊಂಡು ಅದರ ಸೆಲ್ಟರ್ ನಲ್ಲಿ ಇವತ್ತು ರಾಜಕೀಯ ಮಾಡ್ತಕ್ಕಂಥವ್ರು ಇರ್ತಾರೆ. ಅದರಿಂದಾಗಿ ಸ್ವಲ್ಪ ಅವರಿಗೆ ಸುಲಭ ಆಗುತ್ತೆ ಈ ವರ್ತಮಾನ. ಅದು ಕೆಲವು ದಿವಸ ಇರ್ತದೆ. ಸರ್, ಒಂದು ರಿಪೋರ್ಟ್ ಬಂದಿತ್ತು 2014 ನಂತರ ಮುಸ್ಲಿಂ ನಾಯಕತ್ವ ನೇಪಥ್ಯಕ್ಕೆ ಸರಿದಿದೆ, ಮುಸಲ್ಮಾನ್ ನಾಯಕರು ತುಂಬಾ ಕಡಿಮೆ ಆಗ್ತಿದ್ದಾರೆ ಅನ್ನುವಂಥದ್ದು. ಹಾಗೆಲ್ಲ ಒಂದೊಂದು ಕಾಲ ಸಮಯ. ಈಗ ಪಾರ್ಲಿಮೆಂಟ್ ಅಲ್ಲಿ ಒಂದು ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು, ಸಾಮಾನ್ಯವಾಗಿ ಅವರೇ ಹೆಚ್ಚು ಕಡಿಮೆ ಆಯ್ಕೆ ಆದ್ರು. ಆದ್ರಿಂದ ಅಲ್ಪಸಂಖ್ಯಾತರ ಸಂಖ್ಯೆ ಸ್ವಾಭಾವಿಕವಾಗಿ ಕಡಿಮೆ ಆಯ್ತು. ಇದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಆಗ್ಲಿ ಬೇರೆ ಪಕ್ಷಗಳು ಅಷ್ಟು ಸ್ಥಾನ ಗಳಿಸಿಲ್ಲ. ಆದ್ರೆ ಮೊನ್ನೆ ಸ್ವಲ್ಪ ಮಟ್ಟಿಗೆ ಸ್ಥಾನವನ್ನ ಪಡೆಯಿತು. ಎಲ್ಲ ಹತ್ರ ಬಂತಲ್ಲ, ಬೇರೆ ಎಲ್ಲ ಪಕ್ಷಗಳು ಸೇರಿ ಹತ್ರ ಬಂದ್ರು. ಒಂದು ಇನ್ನು ಸ್ವಲ್ಪ ಆಗ್ತಿದ್ರೆ ಅಧಿಕಾರಕ್ಕೆ ಬರ್ತಾ ಇದ್ರು. ಆದ್ರಿಂದ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಲೋಕಸಭೆ ಸದಸ್ಯರಾಗಿದ್ದಾರೆ. ನೀವು ಗಮನಿಸ್ಬೇಕು, ಈ ಸರಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಅಧಿಕಾರ, ಪಾರ್ಲಿಮೆಂಟ್ ಸದಸ್ಯ ಅಧಿಕಾರ ಅಂತ ಅದೇ ಅಲ್ಲ, ಪಾರ್ಲಿಮೆಂಟ್ ಚುನಾವಣೆಯೇ ದೊಡ್ಡ ಒಂದು ಅಧಿಕಾರ. ಈ ದೊಡ್ಡ ಸಂಖ್ಯೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಅಲ್ಪಸಂಖ್ಯಾತರು ಇದ್ದಾರೆ. ಸರ್, ನನಗೆ ಈ ಪ್ರಶ್ನೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸೀನಿಯರ್ ಗಳಿಗೆ ಕೇಳ್ತಾ ಇರ್ತೀನಿ. ಕಂಪ್ಲೀಟ್ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನೀವು ಮಾಡಿರುವಂತಹ ಕೆಲಸಗಳು ಮತ್ತು ನೀವು ಕೊಟ್ಟಂತಹ ಕೊಡುಗೆಗಳು ನಿಮಗೆ ಸಂತೃಪ್ತಿಯನ್ನ ತಂದಿದೆಯಾ ಅಂತ? ನಾವು ನಮಗೆ ವೋಟ್ ಕೊಡದೇ ಇರ್ಬೋದು, ನಾವು ಸೋತಿರ್ಬೋದು, ಆದ್ರೆ ನಮ್ಗೆ ಸಂತೋಷ ಇದೆ. ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತೇಳಿ ಅಂತ ವರ್ಗ ಜನ ನನ್ನನ್ನು ಗೌರವದಿಂದ ನೋಡ್ತಾರೆ. ಅದು ಸಾಮಾಜಿಕ ನ್ಯಾಯದ ವಂಚಿತರಾದ ವರ್ಗ ನನಗೆ ಓಟು ಕೊಡುವಲ್ಲಿ ಹಿಂದುತ್ವದ ಪ್ರಭಾವದಿಂದ ಅವರು ಸ್ವಲ್ಪ ನನಗೆ ಕೊಡದೇ ಇರಬಹುದು. ಆದ್ರೆ ವಾಸ್ತವಿಕವಾಗಿ ಆ ವರ್ಗ ಜನ ನನ್ನನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ಅದು ನನಗೆ ಸಂತೋಷ ಇದೆ, ತುಂಬಾ ಸಂತೋಷ ಇದೆ. ತುಂಬಾ ಪರಿಷ್ಠ ಜಾತಿ ಇರ್ಬೋದು, ಪರಿಷ್ಠ ಪಂಗಡ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗ ಜನ ಇರ್ಬೋದು, ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು ಇರ್ಬೋದು. ನಾನೊಂದು ಬಲಿಷ್ಠ ವರ್ಗದಿಂದ ಬಂದವನು, ಸ್ವಾಭಾವಿಕವಾಗಿ ನಾನೊಂದು ಬಲಿಷ್ಠ ವರ್ಗದಿಂದ ಬಂದವನು. ಆದ್ರೂ ಕೂಡ ನನಗೆ ಸಮಾಜದ ದುರ್ಬಲ ವರ್ಗದವರು ನನ್ನನ್ನು ಪ್ರೀತಿ ಮಾಡಿದೆ, ಅದೇ ನಮಗ್ ಸಂತೋಷ. ಈಗ ಒಂದು ಧರ್ಮದಲ್ಲಿದ್ದುಕೊಂಡು ಆ ಧರ್ಮ ಜನರ ಬೆಂಬಲ ಗಳಿಸುವುದು ದೊಡ್ಡ ವಿಚಾರ ಅಲ್ಲ. ಅದು ಬಹಳ ಸುಲಭದಲ್ಲಿ ಅದು ಗಳಿಸ್ಲಿಕ್ಕೆ ಆಗತ್ತೆ. ಮತೀಯವಾದವನ್ನ ಮುಂದಿಟ್ಟುಕೊಂಡು ಮಾತಾಡಿದಾಗ ಅದರಿಂದ ಅವರಿಗೆ ನಾಯಕತ್ವ ಭಾರಿ ಸುಲಭದಲ್ಲಿ ನಾಯಕತ್ವ ಹೇಗೆ ದ್ವೇಷ ಭಾಷಣ ಮಾಡೋದ್ರ ಮೂಲಕ ಅವರು ಸುಲಭದಲ್ಲಿ ನಾಯಕತ್ವ ಸಿಗತ್ತೆ. ನಮ್ಗೆಲ್ಲ ಎಲ್ಲಾ ಸಮಾಜವನ್ನು ಒಪ್ಪಿಸ್ಕೊಂಡು ಬೇಕಾದ್ರೆ ತುಂಬಾ ಶ್ರಮ ಉಂಟು. ಜನ ಸೇವೆಯನ್ನ ಮಾಡಿ ನಾವು ನಾಯಕತ್ವ ಪಡೆಯಬೇಕು. ಅವರಿಗೆ ಆಗಿಲ್ಲ, ಅವರು ಇನ್ನೊಂದು ಧರ್ಮದವ್ರನ್ನ ವೇದಿಕೆಯಲ್ಲಿ ಅಂತ ಬೈದಾಗ ಅವ್ರಿಗೆ ನಾಯಕತ್ವ ಸಿಗುತ್ತೆ ಬಾರಿ ಸುಲಭ. ಆದ್ದರಿಂದಾಗಿ ನಮ್ಮ ನಾಯಕತ್ವಕ್ಕೂ ಅವ್ರ ನಾಯಕತ್ವಕ್ಕೂ ವ್ಯತ್ಯಾಸ ಇದೆ. ನಾವು ಕಷ್ಟಪಟ್ಟು ನಾಯಕತ್ವವನ್ನು ಪಡಿತಕ್ಕಂಥ, ನಾವು ಎಲ್ಲಾ ಜಾತಿ ಧರ್ಮ ಭಾಷೆಯವರು ಪ್ರೀತಿ ಮಾಡಿಕೊಂಡು ನಾಯಕತ್ವ ಮಾಡ್ಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡಿದ್ರೆ ಸ್ವಲ್ಪ ಮಟ್ಟಿಗೆ ನಮ್ಗೆ ಅವಕಾಶ ಆಗಿದೆ. ಸೋತಿರ್ಬೋದು, ಗೆದ್ದಿರ್ಬೋದು, ಆದ್ರೆ ನಮ್ಗೆ ಸೋತಾಗಳು ಒಂದ್ ಸ್ವಲ್ಪ ಅಂತರದಲ್ಲಿ ನಾನು ಸೋತಿದ್ದೀನಿ, ಸ್ವಲ್ಪ ಅಂತರ. ಯಾಕಂತ ಹೇಳಿದ್ರೆ ನೋಡಿ, STP ಅಂತ ಒಂದು ಸಂಘಟನೆ ಇದೆ, ಮುಸ್ಲಿಮರು ಕಾಂಗ್ರೆಸ್ನ ಒಳವುಳ್ಳಂತ ಜನ. ಅವರು ಸಹ ಓಟಿಗೆ ನಿಂತಿದ್ರು. ಅವರು ಒಂದು 6,000 7,000ವರೆಗೆ ಅವ್ರು ನಿಂತಿದ್ರು. ನಾನು 8,000ಗೆ ಸೋತೆ. ಅದರದ್ದು ಹತ್ರ ಬಂದೇನೆ. ಅವ್ರು ಇಲ್ಲದೆ ಇರ್ತಾರೆ ನಾವು ಗೆಲ್ತಿದ್ವಿ ಅನ್ನೋ ಗೊತ್ತಿಲ್ಲ.
ಓಕೆ. ಇದು ವಿಚಾರ. ಹಾಸ್ಯಾಸ್ಪದ ಅಂತ ಅನ್ಸೋದು ಅಂತಂದ್ರೆ ಈ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಿದ್ರು ಸರ್, ಅಂದ್ರೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಲ್ಲಿ ಬಿಜೆಪಿ ಮತ್ತು SDPI ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತ. ಇರ್ಲಿ, ಅದು ಎಲ್ಲ ಅದು ಪಕ್ಷದ ವಿಚಾರ. ನಾವು ಯಾರ ಜೊತೆ ಹೊಂದಾಣಿಕೆ ಮಾಡುವಂತ ಇದ್ರೆ ನಾವು ಏನಂತಂದ್ರೆ, ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠ ಪಕ್ಷವಾಗಿ ಎಲ್ಲಾ ಸಮಾಜದವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಒಂದು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗುದಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಗೇಣಿದಾರರಿಗೆ ಅನ್ಯಾಯ ಆಗಿಲ್ಲ, ಬಡವರಿಗೆ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಯಾರಿಂದ ಎಲ್ಲರಿಗೆ ಅನ್ಯಾಯ ಆಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಂಡವಾಳಶಾಹಿಗಳಿಗೆ ಅನ್ಯಾಯ ಆಗಿದೆ, ಭೂಮಾಲಕರಿಗೆ ಅನ್ಯಾಯ ಆಗಿದೆ, ಶ್ರೀಮಂತರಿಗೆ ಅನ್ಯಾಯ ಆಗಿದೆ, ಆದ್ರೆ ಬಡವರಿಗೆ ಅನ್ಯಾಯ ಆಗಿಲ್ಲ. ಇದು ನನ್ನ ಅಭಿಪ್ರಾಯ. ನಾನೊಂದು ಜಮೀನ್ದಾರಿ ಕುಟುಂಬದಿಂದ ಬಂದವನು, ದೊಡ್ಡ ಜಮೀನ್ದಾರಿ ಈ ಜಿಲ್ಲೆಯ ಅತ್ಯಂತ ದೊಡ್ಡ ಜಮೀನ್ದಾರಿ ಕುಟುಂಬದಿಂದ ಬಂದವನು. ಜಮೀನ್ದಾರರಿಗೆ ತೊಂದರೆ ಆಗಿರ್ಬೋದು, ಬಂಡವಾಳಶಾಹಿಗಳಿಗೆ ತೊಂದರೆ ಆಗಿರ್ಬೋದು, ಶ್ರೀಮಂತಕ್ಕೆ ತೊಂದರೆ ಆಗಿರ್ಬೋದು, ಆದ್ರೆ ಬಡವರಿಗೆ ಕಾಂಗ್ರೆಸ್ ಪಕ್ಷದ ಯಾವತ್ತು ತೊಂದರೆ ಆಗಿಲ್ಲ, ದುರ್ಬಲ ವರ್ಗದವರಿಗೂ ತೊಂದರೆ ಆಗಿಲ್ಲ, ಸಾಮಾನ್ಯವಾಗಿ ವಂಚಿತರಾದವರಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ತೊಂದರೆ ಆಗಿದೆ. ಇದು ನನ್ನ ಅಭಿಪ್ರಾಯ. ಅದು ಬಿಟ್ಟ ಇನ್ನು ಅದನ್ನು ಯೋಚನೆ ಮಾಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ. ಸರ್, ನಮಗೆ ಯಾರಿಂದನಾದ್ರೂ ಅನ್ಯಾಯ ಅಥವಾ ತೊಂದರೆ ಆಗಿದ್ರೆ ಅವರಿಂದ ದೂರ ಉಳ್ಕೊಳ್ಳೋದು ಸಹಜ ಗುಣ. ಬಟ್ ನಿಮಗೆ ನೀವ್ ಹೇಳ್ತಾ ಇದ್ರಿ, ನೀವು ಕೂಡ ಜಮೀನ್ದಾರ ಕುಟುಂಬದಿಂದ ಬಂದಂತವ್ರು ಅಂತ. ಎಲ್ಲೋ ಒಂದ್ ಕಡೆ ತಮ್ಮ ಜಮೀನು ಕೂಡ ಬೇರೆಯವರಿಗೆ ಸಿಕ್ಕಿರತ್ತೆ, ನಿಮ್ಗೆ ಅದು ಹರ್ಟ್ ಆಗಿರ್ಲಿಲ್ವಾ? ನೋಡಿ, ನಮ್ದು ಸಿದ್ಧಾಂತ ಏನಂತಂದ್ರೆ, ನಾನು ಹೇಳಿದೆ ಎಲ್ಲ ಸಮಬಾಲು ಸಮಪಾಲು ಸಮಬಾಲು. ಇದು ನಮ್ಮ ಮೊದಲಿನ ಒಂದು ಧೋರಣೆ ಕೂಡ. ಖಂಡಿತವಾಗಿ ನಮ್ಗೆ ಭೂಮಸ್ತಿ ಕಾನೂನು ಜಾರಿಯಾದಾಗ ಸಾಕಷ್ಟು ಭೂಮಿ ಹೋಯ್ತು, ನಮ್ಗೆ ಅದು ನೋವಿಲ್ಲ, ನಮ್ಗೆ ಸಂತೋಷ ಇದೆ. ನನ್ಗೆ ಒಬ್ಬನೇ ಹೋಗಿದೆ, ಆದ್ರೆ 100 ಜನಕ್ಕೆ ಸಿಕ್ಕಿದಲ್ಲ ಅಂತ ಸಂತೋಷ ಇದೆ ಅಲ್ವಾ? ಅವ್ರು ಸಿಕ್ಕಿದಲ್ಲ, ಅದು ನಾವು ಸಂತೋಷ ಪಡ್ಬೇಕು. ಸಿಕ್ಕದ್ದನ್ನ ಸಂತೋಷ ಪಡ್ಬೇಕು. ಅವರಿಗೆ ಎಷ್ಟು ಸಂತೋಷ ಸಿಕ್ಕಿದೆ ಆಗಿದೆ ಅಂತ ನನಗೆ ಬೇಕಾಗಿಲ್ಲ. ಇವತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಮಸ್ತಿ ಕಾನೂನು ಜಾರಿಯಾದಂತ ಒಂದು ಜಿಲ್ಲೆ ಇದು ಕರ್ನಾಟಕ. ದೇಶದಲ್ಲಿ ಒಂದು ಜಿಲ್ಲೆಯನ್ನು ನೀವು ನೋಡುದಾದ್ರೆ ಭೂಮಸ್ತಿ ಕಾನೂನು ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ. ಯಾವತ್ತೂ ಕೂಡ ಕಾಂಗ್ರೆಸ್ ಅನ್ನ ಮರೆಯಬಾರದಂತ ಒಂದು ಜಿಲ್ಲೆ. ಅದು ಸಹ ಹಿಂದುಳಿದವರ ಜನರಿಗೆ ದೊಡ್ಡ ಸಂಖ್ಯೆ ಸಿಕ್ಕಿರ್ತಕ್ಕಂಥ. ನೋಡಿ, ಅವರು ಇಲ್ಲಿಯ ಹಿಂದುತ್ವವಾದಿಗಳು ಅವರನ್ನ ಉಪಯೋಗಿಸ್ಕೊಳ್ತಾರೆ. ಉಪಯೋಗಿಸ್ಕೊಂಡು ಅವರ ಹಿಂದುತ್ವದ ಒಂದು ಹೆಸರಿನ ಮೇಲೆ ಇವತ್ತು ಇಷ್ಟೆಲ್ಲ ಹತ್ಯೆಗಳಾಗತ್ತೆ. ಇವತ್ತು ಧರ್ಮದ ಹೆಸರ ಮೇಲೆ ಅದರಲ್ಲಿ ಸಾಯುವವರು ಕೂಡ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು, ಜೈಲಿಗೆ ಹೋಗುದ್ರು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರು ಹೆಚ್ಚು ಕಡಿಮೆ ಹೆಚ್ಚು. ಇದು ಬಹಳ ವಿಶೇಷತೆ ಈ ಜಿಲ್ಲೆ ಬಗ್ಗೆ. ಹೇಗೆ ಇಲ್ಲಿ ಸಾಯುವವರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ, ಅದನ್ನ ಮಾಡಿದವರು ಕೂಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ. ಇದು ಜಿಲ್ಲೆಯ ಒಂದು ವಿಶೇಷತೆ. ಅದು ಹೋಗಲಾಡಿಸುವಂತ ಕೆಲಸ ಆಗ್ಬೇಕಾಗಿದೆ. ಹೀಗಾಗ್ಬೇಕು ಆಗುತ್ತೆ. ನಾವು ಕಾಂಗ್ರೆಸ್ ಒಮ್ಮೆ ಸೋತಿತ್ತು ಈ ಜಿಲ್ಲೆಯಲ್ಲಿ. ನಾವು ಸಾಮರಸ್ಯ ನಡಿಗೆ ಇನ್ನೊಂದೆಲ್ಲ ಮಾಡಿದ್ವಿ. ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮನ ಹಾಕಿದ್ವಿ ಜಿಲ್ಲೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಕೂಡ ನನ್ನ ಮಾಡಿದ್ರು. ಸರ್, ನಂದು ಫೈನಲ್ ಪ್ರಶ್ನೆ ಸರ್, ಅಧಿಕಾರ ಇದ್ದಾಗ ಮತ್ತು ಅಧಿಕಾರ ಇಲ್ಲದಿದ್ದಾಗ ಏನ್ ಡಿಫ್ರೆನ್ಸ್ ನೋಡಿದೀರಿ ಅಂತ? ಬಹಳ ಡಿಫರೆನ್ಸ್ ಇಲ್ಲಿ ಇರ್ತದೆ. ಅಧಿಕಾರ ಇದ್ದಾಗ ಒಂದು ರೀತಿ ಇರ್ತದೆ, ಅಧಿಕಾರ ಹೋದ್ಮೇಲೆ ಒಂದು ರೀತಿ. ಆದ್ರೆ ನಾವು ಅದನ್ನ ಸರಿತೂಗಿಸ್ಕೊಂಡು ಹೋಗ್ಬೇಕಾಗಿದೆ. ಅಧಿಕಾರ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳುವಂತದ್ದು ಮಾಡಬಾರ್ದು. ಒಂದು, ನಾನು ಕ್ರಿಯಾಶೀಲ ಸಕ್ರಿಯವಾಗಿರ್ತೇನೆ. ಪಕ್ಷದಲ್ಲಿ ಕೂಡ ಕ್ರಿಯಾಶೀಲ ಸಕ್ರಿಯ. ಪಕ್ಷದ ಎಲ್ಲಾ ಕಾರ್ಯಕ್ರಮದಲ್ಲಿ ನಾನು ಯಾವ್ದು ಕಡಿಮೆ ಮಾಡುದಿಲ್ಲ, ನಾವು ಹೋಗ್ತಾ ಇರ್ತೇನೆ. ನಾವು ಹೌದು, ನಮ್ಗೆ ಕೆಲವು ಸಾರಿ ನಮ್ಗೆ ಅನಿಸ್ತದೆ, ನಾವು ಸೀನಿಯರ್ ಮೋಸ್ಟ್ ಮನುಷ್ಯರು ನಾವು ಕಾಂಗ್ರೆಸ್ ಪಕ್ಷ. 9 ಸಾರಿ ನಾವು ಬಹಳ ಕೆಲವೇ ಜನ ಇರುದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಏನಿಲ್ಲ ಕಾಂಗ್ರೆಸ್ ಅಲ್ಲಿ. ಕೆಲವು ಜನ ಟಿಕೆಟ್ ಸಿಕ್ಕಿಲ್ಲ ಅಂತ ಪಕ್ಷೇತರ ನಿಂತಿರ್ಬೋದು, ಕೆಲವು ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು, ಕೆಲವು ಪಕ್ಷದಿಂದ ಬಂದಿರ್ಬೋದು. ನಾನು 6 ಬಾರಿ ಒಂದೇ ಪಕ್ಷ. ನಾನು
ಬ್ಲಾಕ್ ನಮಗೆ ಆಸ್ಕರ್ ಫರ್ನಾಂಡಿಸರು ಇದೇ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬ್ಲಾಕ್ ಮಟ್ಟದಲ್ಲಿ ಯುವ ಅಧ್ಯಕ್ಷನಾಗಿ ನನಗೆ ಜನರ ಸಮ್ಮುಖದಲ್ಲಿ ನೇಮಕ ಮಾಡಿರ್ತಕ್ಕಂಥ ಒಬ್ಬ, ನನಗೆ ಅದೇ ಬಹಳ ಸಂತೋಷ. ಎಲ್ಲ ಅಧಿಕಾರಕ್ಕಿಂತಲೂ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಎನ್ನುವುದೇ ಸಂತೋಷ. ಅದು ಜನರ ಅಭಿಪ್ರಾಯದ ಮೇರೆಗೆ ಆದಂತದ್ದು ಕೂಡ. ಅಲ್ಲಿಂದ ಇಲ್ಲಿವರೆಗೆ ಬಹುಶಃ ನಾನು ಹಂತ ಹಂತವಾಗಿ ಪಕ್ಷದಲ್ಲಿ ಮೇಲೆ ಬಂದವನು. ಭೂ ಅಭಿವೃದ್ಧಿ ಬ್ಯಾಂಕ್ ಅಂತಿದೆ, ಆ ಬ್ಯಾಂಕಿನಲ್ಲಿ 6 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಸಣ್ಣ ವಯಸ್ಸಿನಲ್ಲಿ ಆಯ್ತು. ನನ್ನ ಕಾಲೇಜ್ ಬಿಟ್ಟ ತಕ್ಷಣ 6 ವರ್ಷಗಳ ಕಾಲ ಇದ್ದೆ ನಾನು, 2 ಅವಧಿ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಅದರ ಈಗ ಹೆಸರು ಕರೀತಾರೆ. ತಾಲೂಕು ಮಟ್ಟದಲ್ಲಿ ದೊಡ್ಡ ಒಂದು ಬ್ಯಾಂಕ್ ಆಗಿ ಆ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಾನ ದೊಡ್ಡ ಕಟ್ಟಡ ಇದೆ. ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಅದರಲ್ಲಿ ಶಾಖೆಗಳಿದೆ. ದೊಡ್ಡ ಒಂದು ಕಟ್ಟಡ ಅದೆಲ್ಲ ಮಾಡಿದ್ವಿ. ಹಾಗೇನೆ ಅವಕಾಶ ಸಿಕ್ಕಿದಾಗ ಪಕ್ಷದ ನಿಷ್ಠೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಅದರಿಂದಾಗಿ ನಾವು ಪ್ರಾಮಾಣಿಕತೆಯನ್ನ ಯಾರು ಅಲ್ಲಗಳೆಯುವಂತ ಇಲ್ಲ, ಅಷ್ಟು ಖಂಡಿತ ಹೇಳ್ತೀನಿ. ಅಷ್ಟೇ ನಾನು ಹೇಳುವಂತ. ಮತ್ತೆ ನನ್ನ ಹಿರಿತನ, ನಮ್ಗೆ ಹಿರಿತನಕ್ಕೆ ಸಿಗುವಂತ ಗೌರವ ಸಿಗುತ್ತೆ ಅಂತ ಹೇಳಿದ್ರೆ ಕೆಲವು ಸಾರಿ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮನ್ನು ಗುರುತಿಸುವವರು ಕಡಿಮೆ ಆಗ್ತಾ ಇರ್ತಾರೆ. ಅದು ಏನ್ ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಹಿರಿತನವನ್ನ, ಯಾಕೆಂದ್ರೆ ಸೋತ್ರ ಅಂತ ಹೇಳಿದ್ರೆ ಸತ್ತ ಸಾಲಿಗೆ ಸೇರಿಸಬಾರ್ದು. ಕೆಲವು ಸಾರಿ ನಾವು ಸೋತದ್ದು ಮಾತ್ರ, ಸತ್ತಿಲ್ಲ ಅನ್ನೋದನ್ನ ನಾವು ಹೇಳೋದು. ಅದರಿಂದಾಗಿ ಇದೆಲ್ಲ ಕೂಡ ಆಗ್ತಿದೆ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ. ಕರೆಕ್ಟ್ ಸರ್. ನಾನು ಕಾಗೋಡು ತಿಮ್ಮಪ್ಪ ಸರ್ ಮನೆಗೆ ಹೋಗಿದ್ದೆ. ಅವರು 2013ರಲ್ಲಿ ಸ್ಪೀಕರ್ ಆಗಿದ್ದಾಗ MLA ಗಳಿಗೂ ಕೂಡ ಈಸಿ ಆಕ್ಸೆಸ್ ಇರ್ತಾ ಇರ್ಲಿಲ್ಲ, ಅಷ್ಟು ಬ್ಯುಸಿ ಇದ್ದಂಥವ್ರು. ಇವತ್ತು ರಾಜಕೀಯದಿಂದ ದೂರ ಉಳ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡ್ಸೋದಕ್ಕೆ ಯಾರು ಹೋಗ್ತಿಲ್ಲ. ಆ ತರದ ಸನ್ನಿವೇಶದಲ್ಲಿ ಒಂಥರ ತ್ರಾಸ ಆಗತ್ತೆ ನೋಡೋದಕ್ಕೆ ಅಂತ. ನಮಗೆ ದೇವರದಲ್ಲಿ ಅಂತ ಪರಿಸ್ಥಿತಿ ಏನಾಗಿಲ್ಲ. ನನಗೆ ಬರ್ತಾರೆ ಬೆಳಿಗ್ಗೆ ದೊಡ್ಡ ಜನರು ಬರ್ತಾರೆ, ಮತ್ತೆ ಬೆಳಿಗ್ಗೆ ಕೂಡ. ಮತ್ತೆ ನಾನು ಇವತ್ತು ಈ ಜಿಲ್ಲೆಯ ಒಂದು ಸಿಚುವೇಶನ್ ಹಿನ್ನೆಲೆಯಲ್ಲಿ ನಾನು SV ಮತ್ತು IG ಅನ್ನು ಭೇಟಿ ಆಗಿದ್ದು. ನಮ್ಮ ಒಂದು ನಿಯೋಗ, ನಮ್ಮ ಊರಿನ ಲೀಡರ್ಸ್ ಎಲ್ಲ ಈ ಮೊನ್ನೆ ನಡೆದ ಘಟನೆಗಳು, ಅದರ ಬಗ್ಗೆ ಒಂದು ಬಲಿಷ್ಠವಾದಂತ ತೀರ್ಮಾನವನ್ನ ಮಾಡಬೇಕು ಅಂತೇಳಿ, ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಮಾಡಬೇಕು, ಜನರ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸರ ಕೆಲಸ ಆಗ್ಬೇಕು ಅಂತ ಹೇಳುದನ್ನು ನಾವು ಮನವರಿಕೆ ಮಾಡಿದ್ವಿ. ಆ ಕೆಲಸವನ್ನ ಮಾಡಿ ಬೇರೆ ಕೆಲವು ಸರಿ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ, ಮದುವೆ ಇನ್ನಿತರ ಎಲ್ಲಕ್ಕೂ ಹೋಗ್ತೀವಿ. ಇವತ್ತು ಸಹ ಇದೆ, ಇವತ್ತು ಸ್ವಲ್ಪ ಕಡಿಮೆ ಆ ಲೆಕ್ಕದಲ್ಲಿ. ಇದೇ ಕಾರ್ಯಕ್ರಮ ಇತ್ತು ಬೆಳಿಗ್ಗೆಯಿಂದ. ಅದನ್ನೆಲ್ಲ ಮಾಡಕ್ಕೆ ಮುಗಿಸ್ಕೊಂಡು ಇನ್ನು ನಾನು ಸುಬ್ರಹ್ಮಣ್ಯ ಕಡೆ ಹೋಗ್ಬೇಕಾಗಿ ರಾತ್ರಿ ಅಲ್ಲಿ ಹೊರಟು ಮಾಡ್ತೀನಿ. ವೆಲ್ ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮಯ ಕೊಟ್ಟಿದ್ದಕ್ಕಾಗಿ. ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಮಾನಾಥ್ ರೈ ಅವರ ಮಾತುಗಳು. ಅವರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬಂಟ್ವಾಳದಿಂದ.